ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆ ಬೈ ತೇಜ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನಾನು ನನ್ನ ನೀಸ್ ಅಂದರೆ ಮೈ ಸಿಸ್ಟರ್ಸ್ ಡಾಟರ್ ಅವಳಿಗೆ ಏನಾದರೂ ಒಂದು ಸ್ಮಾಲ್ ಗಿಫ್ಟ್ ಥರ ಯಾವುದಾದ್ರೂ ಡ್ರೆಸ್ ಅಥವಾ ಕ್ರಾಪ್ ಟಾಪ್ ಆ್ಯಂಡ್ ಸ್ಕರ್ಟ್ ಏನಾದರೂ ಒಂದು ಮಾಡೋಣ ಅಂತ ಐ ವಾಸ್ ಪ್ಲ್ಯಾನಿಂಗ್. But when I discussed about this with my sister, she said she liked hard cardigan pattern. So hard cardigan pattern alli enadru on maadu anta helidru. But right now I don't have enough time to make something with hard cardigan design. Yake andre she is leaving to Switzerland in the next month first week. So by then I have to make something for her. So nanu first design ಮಾಡಿದೆ crop top and skirt ಮಾಡೋಣ ಅಂತ ಫಸ್ಟ್ ಐ ಥಾಟ್. ಕ್ರಾಪ್ ಟಾಪ್ ಥರ ಇಲ್ಲಿ ಫ್ಯಾನ್ಸಿ ಸ್ಲೀವ್ಸ್ ಇಷ್ಟು ಟಾಪ್ ಮಾಡೋಣ ಆ್ಯಂಡ್ ಫ್ರಿಲ್ಸ್ ಇರೋ ಸ್ಕರ್ಟ್ ಮಾಡೋಣ ಅಂತ. ಬಟ್ ನನಗನ್ನಿಸ್ತು ಅದೊಂದು ಸ್ವಲ್ಪ ಕಾಮನ್ ಆಗಿಬಿಡುತ್ತೆ, ಕಾಮನ್ ಡಿಸೈನ್ ಅಂತ. ಸಿನ್ಸ್ ಮೈ ಸಿಸ್ಟರ್ ಲೈಕ್ ಹಾರ್ಡ್ ಕಾರ್ಡಿಗನ್ ಪ್ಯಾಟರ್ನ್, ಐ ಥಾಟ್ ನಾನು ಹಾರ್ಡ್ ಗ್ರ್ಯಾನಿ ಸ್ಕ್ವೇರ್ಸ್ನ ಇಟ್ಕೊಂಡು ಲೈಕ್ ಅ ಫ್ರೀ ಸೈಜ್ ಕ್ರಾಪ್ ಟಾಪ್ ಏನಾದರೂ ಮಾಡೋಣ ಅಂತ. ಐ ವೆಂಟ್ ಡಿಸೈನ್ ದಟ್ ಪ್ಯಾಟರ್ನ್ ಆಲ್ಸೋ. ನಾನು ಡಿಸೈನ್ ಮಾಡುವಾಗ ನನಗನ್ನಿಸ್ತು ಅದು ಎಕ್ಸ್ಟ್ರಾ ಸ್ಟಿಚಸ್ ಬೇಕಾಗುತ್ತೆ ಸೈಡ್ಸ್ಗೆಲ್ಲ. ಆ್ಯಂಡ್ ನಾನು ಯಾವ ಥರ ಅಂದ್ಕೊಂಡೆ ಅಂದರೆ, ಮುಂದೆ ಗ್ರ್ಯಾನಿ ಸ್ಕ್ವೇರ್ದು ಇಟ್ಬಿಟ್ಟು ಇಲ್ಲಿ ಹಿಂಗೆ ಬರಲಿ ನೆಕ್ಕು, ಆಮೇಲೆ ಬ್ಯಾಕು ಟೈಂಗ್ ಇರಲಿ ಅಂತ. ಬಿಕಾಸ್ ನನಗೆ ಅವಳದು ಪರ್ಫೆಕ್ಟ್ ಮೆಷರ್ಮೆಂಟ್ ಕೂಡ ಇಲ್ಲ. ಸೊ ಆ ಥರ ಫ್ರೀ ಸೈಜ್ ಕ್ರಾಪ್ ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಡಿಸೈನ್ ಮಾಡುವಾಗ ಪ್ಯಾಟರ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಟಿಚಸ್ ಎಲ್ಲ ಇತ್ತು. ಆಮೇಲೆ ಎಂಡ್ ಮೂಮೆಂಟಲ್ಲಿ ಎಡ್ವರ್ಟ್ ಆಗಿಬಿಟ್ರೆ ಬೇಡ, ನನಗೆ ಆಲ್ಸೋ ಟೈಮ್ ಇಲ್ಲ, ಅದಕ್ಕೆ ಈ ರಿಸ್ಕ್ ಇವಾಗ ತೊಗೊಳೋದು ಬೇಡ, ನೆಕ್ಸ್ಟ್ ಟೈಮ್ ಅವ್ರು ಇಂಡಿಯಾ ವಿಸಿಟ್ ಮಾಡಿದಾಗ ಆ ಥರದ್ದು ಏನಾದರೂ ಮಾಡ್ಕೊಳ್ಳೋಣ ಅಂತ ಐ ಥಾಟ್. ಟಿಲ್ ಯಸ್ಟರ್ಡೇ ನಾನು ಕ್ರಾಪ್ ಟಾಪ್ ಆ್ಯಂಡ್ ಸ್ಕರ್ಟ್ನ ಫೈನಲೈಸ್ ಮಾಡಿದ್ದೆ. ಬಟ್ ಇವಾಗ ನನಗೆ ಅನ್ನಿಸ್ತಿದೆ ಶೀ ಈಸ್ 2.5 years old. ಸೊ ಅವಳಿಗೆ ಏನಾದರೂ ಒಂದು ಪ್ರಿಟಿ ಫ್ಯಾನ್ಸಿ ಥರ ಏನಾದರೂ ಇರಲಿ, ಸ್ವಲ್ಪ ಕ್ಯೂಟಾಗಿ ಏನಾದರೂ ಇರಲಿ ಅಂತ ಅಂದ್ಕೊಂಡೆ. ಸೊ ನಾನು ಇವಾಗ ಒಂದು ಕ್ಯೂಟಾಗಿರೋ ಒಂದು ಡ್ರೆಸ್ನ ಡಿಸೈನ್ ಮಾಡಿದ್ದೀನಿ. ಸೊ ಐ ಶೋ ಯು, ಅದು ಪ್ಯಾಟರ್ನ ಬರೆದು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತ. ಸೊ ಫಸ್ಟಿಗೆ ನಾನು ಕ್ರಾಪ್ ಟಾಪ್ ಆ್ಯಂಡ್ ಸ್ಕರ್ಟ್ ಅಂತ ಅಂದ್ಕೊಂಡಾಗ ಕ್ರಾಪ್ ಟಾಪ್ ಆ್ಯಂಡ್ ಸ್ಕರ್ಟ್ದು ಡಿಸೈನ್ನ ನಾನು ಹೇಗೆ ಮಾಡಿದ್ದೆ ಅಂದರೆ, ಫುಲ್ ವಿ ಸ್ಟಿಚಸ್ಸು, ಇದಿಷ್ಟು ಟಾಪ್ ಪೋರ್ಷನ್ ಆ್ಯಂಡ್ ಇದು ಸ್ಲೀವ್ಸ್ ಪೋರ್ಷನ್ ಈ ಥರ ಬರ್ತಾಯಿತ್ತು. ಸೊ ಐ ಹ್ಯಾಡ್ ಪ್ಲ್ಯಾನ್ಡ್ ದಿಸ್ ಕೈಂಡ್ ಆಫ್ ಟಾಪ್ ಆ್ಯಂಡ್ ಸ್ಕರ್ಟ್. ನಾನು ಚೈತನ್ಯ ಮಾಡಿದ್ನಲ್ಲ ಅದೇ ಥರ ಸ್ಕರ್ಟ್, ಬಟ್ ಜಾಸ್ತಿ ಫ್ರಿಲ್ಸ್ ಇರೋ ಸ್ಕರ್ಟ್ನ ಪ್ಲ್ಯಾನ್ ಮಾಡಿದೆ. ಲೈಕ್ ದಿಸ್, ತುಂಬ ಈ ಥರ ಹಿಂಗಿಂಗ್ ಫ್ರಿಲ್ಸ್ ಬರೋದನ್ನ ಪ್ಲ್ಯಾನ್ ಮಾಡಿದ್ದೆ. ಇದು ಒಂದಾದರೆ ಇದನ್ನು ಫಸ್ಟ್ ಪ್ಲ್ಯಾನ್ ಮಾಡಿದ್ದೆ. ಬಟ್ ನನಗನ್ನಿಸ್ತು ಇದು ಕಾಮನ್ ಆಗಿಬಿಡುತ್ತೆ, ನಾರ್ಮಲ್ ಥರ ಆಗುತ್ತೆ. ಸೊ ಅವಳು ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಫ್ರಾಕ್ ಥರ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಡಿಸೈಡ್ ಮಾಡಿದೆ. ಸೊ ನಾನು ಅದೊಂಥರ ಫ್ರಾಕ್ ಡ್ರೆಸ್ ಅಂತ ಹೇಳ್ಬೋದು, ಡ್ರೆಸ್. ಸೊ ಆ ಡ್ರೆಸ್ನ ಹೇಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನೆಕ್ ಈ ಥರ ಬರುತ್ತೆ, ನೆಕ್ ಪೋರ್ಷನ್ ಹೀಗೆ ಬರುತ್ತೆ, ಇದು ವೇಸ್ಟ್ ಪೋರ್ಷನ್ ಆ್ಯಂಡ್ ಇಲ್ಲಿ ಈ ಥರ ಬರುತ್ತೆ. ಆ್ಯಂಡ್ ಬ್ಯಾಕ್ ಹೇಗೆ ಬರುತ್ತೆ ಅಂದರೆ, ಬ್ಯಾಕ್ ಹೀಗೆ ಬರುತ್ತೆ, ಇಲ್ಲಿಂದ ಹಿಂಗೆ ಹೋಗಿ ಇಲ್ಲಿ ಐ ಥಾಟ್ ಐ ಮೇಕ್ ಅ ಹಾರ್ಟ್ ಆರ್ ಒಂಥರ ಬೋ ಥರನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಎರಡು ಪ್ಲೇಸಲ್ಲಿ. ಅಥವಾ ಅವಳಿಗೆ ಮೆಷರ್ಮೆಂಟ್ಗೆ ಸೈಜು ಹೂಕ್ಸ್ ಕೊಡೋಣ, ಬಟನ್ಸ್ ಕೊಡೋಣ, ಅದು ಸೈಜ್ ಎಷ್ಟು ಬೇಕು, ದೊಡ್ಡದಾದ್ರೂ ದೊಡ್ಡ ಮಾಡ್ಕೋಬೋದು, ಚಿಕ್ಕದಾದ್ರೂ ಮಾಡ್ಕೋಬೋದು ಅಂತ ಆ ಥರನೂ ಮಾಡೋಣ ಅಂದ್ಕೊಂಡು. ದಿಸ್ ಈಸ್ ದ ಫೈನಲ್ ಪ್ಯಾಟರ್ನ್ ಐ ಹ್ಯಾವ್ ಡಿಸೈಡೆಡ್ ಟು ಮೇಕ್ ಫಾರ್ ಹರ್. And not just for my sister's daughter, I am planning to do a cardigan for my brother's daughter as well. ಸೊ ಅದರದ್ದು ನೀವು ತುಂಬ ಜನ ಕೇಳ್ತಿದ್ರಿ ನನಗೆ ಕಾರ್ಡಿಗನ್ ಟ್ಯುಟೋರಿಯಲ್ ತೋರಿಸಿ ಅಂತ. ಸೊ ಆ ಕಾರ್ಡಿಗನ್ ಮಾಡುವಾಗ ನಿಮಗೆ ನಾನು ಟ್ಯುಟೋರಿಯಲ್ ಮಾಡ್ತೀನಿ. ಆ್ಯಂಡ್ ನಮ್ಮ ಅಕ್ಕಗೆ ಹಾರ್ಟ್ ಕಾರ್ಡಿಗನ್ ಡಿಸೈನ್ ಇಷ್ಟ ಆಗಿತ್ತು. ಸೊ ಐ ವಿಲ್ ಟ್ರೈ ಟು ಮೇಕ್ ಅ ಪೌಚ್ ಫಾರ್ ಹರ್ ವಿತ್ ದಟ್ ಸೇಮ್ ಡಿಸೈನ್. ನಾನು ಅದನ್ನು ಮಾಡುವಾಗ ನಿಮ್ಗೆ ಅದ್ರ ಟ್ಯುಟೋರಿಯಲ್ನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋಲಿ ನಾನು ಅವಳು ಡ್ರೆಸ್ ಮಾಡೋದಕ್ಕೆ ಯಾವ ಯಾನ್ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಆ ಡ್ರೆಸ್ ಮಾಡೋದಕ್ಕೆ ಎಷ್ಟು ಯಾನ್ಸ್ ರಿಕ್ವೈರ್ ಆಯಿತು, ಅಂದರೆ ಎಷ್ಟು ಬಂಡಲ್ ಆಫ್ ಯಾನ್ಸ್ ರಿಕ್ವೈರ್ ಆಯಿತು, ಆ್ಯಂಡ್ ಈ ಪ್ರೊಸೀಜರ್ ಏನು, ಎಷ್ಟು ದಿನ ಟೈಮ್ ತೊಗೊಳತ್ತೆ, ಇದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನೀವು ತುಂಬ ಜನ ಕೇಳ್ತಿದ್ರಿ ಬೇಬಿ ಫ್ರಾಕ್ದು ಟ್ಯುಟೋರಿಯಲ್ ಮಾಡಿ ಅಂತ. ಸೊ ಇವತ್ತಿನ ವಿಡಿಯೋಲಿ ನೀವು ಇದನ್ನೆಲ್ಲ ತಿಳ್ಕೊಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಪ್ರಾಜೆಕ್ಟ್ ಮಾಡೋದಕ್ಕೆ ನಾನು ಕೆಲವು ಯಾನ್ಸ್ ಆಪ್ಷನ್ಸ್ ಇಟ್ಕೊಂಡಿದ್ದೆ. ಫಸ್ಟ್ ಐ ಥಾಟ್ ಐ ವಿಲ್ ಮೇಕ್ a dress for her with these two colors.
ಈ ಕಲರ್ಸಲ್ಲಿ ನಾನು ಅವಳಿಗೆ ಫಸ್ಟ್ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅನಿಸ್ತು ಫ್ರಾಕ್ ಆರ್ ಡ್ರೆಸ್ಗೆ ಇದು ಅಷ್ಟು ಸೂಟಬಲ್ ಇರಲ್ಲ ಅಂತ. ಸೊ ಇದನ್ನು ನಾನು ಡ್ರಾಪ್ ಮಾಡಿದೆ. ಲೇಟರ್ ಐ ಥಾಟ್ ಇದರಲ್ಲಿ ಕಾರ್ಡಿಗನ್ ಮಾಡ್ಬೋದು, ಕಾರ್ಡಿಗನ್ಗೆ ಇದು ಚೆನ್ನಾಗಿರತ್ತೆ ಅಂತ. ಬಟ್ ಆಮೇಲೆ ನಾನು ಅವಳ ಡ್ರೆಸ್ಸಿಗೆ ಇದನ್ನು ಚೂಸ್ ಮಾಡಿದೆ. ನಾನು ಕ್ರಾಪ್ ಟಾಪ್ ಆ್ಯಂಡ್ ಸ್ಕರ್ಟ್ ಅಂತ ಡಿಸೈಡ್ ಮಾಡಿದಾಗ ಐ ಥಾಟ್ ಐ ಮೇಕ್ ಅ ಕ್ರಾಪ್ ಟಾಪ್ ಆ್ಯಂಡ್ ಸ್ಕರ್ಟ್ ವಿತ್ ದೀಸ್ 2 ಕಲರ್ಸ್ ಮಿಕ್ಸ್ ಮಾಡಿ ಮಾಡೋಣ ಅಂತ. ಬಟ್ ಸಿನ್ಸ್ ದ ಮಲ್ಟಿ ಕಲರ್ಡ್ ಯಾನ್ಸ್ ಆಲ್ರೆಡಿ ಇದು ಮಿಕ್ಸ್ ಮಾಡಿದ್ರೆ ಅಷ್ಟು ಮಜಾ ಇರಲ್ಲ ಅಂತ ಅನ್ನಿಸ್ತು. ಸೊ ಕಾರ್ಡಿಗನ್ಗೆ ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಕಾರ್ಡಿಗನ್ನ ನಾನು ಒಂದು ಸ್ವಲ್ಪ ಯೂನಿಕ್ಕಾಗಿ ಅಂದ್ಕೊಂಡಿದ್ದೀನಿ ದ ಪ್ಯಾಟರ್ನ್. ಸೊ ಅದು ಮಾಡಾದ್ಮೇಲೆ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಐ ವಿಲ್ ಎನಿವೇ ಶೋ ಯು ದ ಟ್ಯುಟೋರಿಯಲ್. ಸೊ ಇದು ಕಾರ್ಡಿಗನ್ ಮಾಡೋದಕ್ಕೆ. ಆ್ಯಂಡ್ ಯೆಸ್ಟರ್ಡೇ ಐ ರಿಸೀವ್ ಫ್ಯೂ ಯಾನ್ಸ್. ಅದರಲ್ಲಿ ನನಗೆ ಒಂದು ತುಂಬ ಪ್ರಿಟಿ ಕಲರ್ ಅಂತ ಅನ್ನಿಸ್ತು. ಸೊ ಅದನ್ನು ನಾನು ಡ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಆ ಕಲರ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ದಿಸ್ ಇಸ್ ದ ಕಲರ್. ಐ ಥಿಂಕ್ ದಿಸ್ ಇಸ್ ಟೂ ಪ್ರಿಟಿ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಬಿ ಡ್ರೆಸ್ ಆಗಿರೋದ್ರಿಂದ ಇದು ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಬಿ ಯೂಸಿಂಗ್ ದಿಸ್ ಕಲರ್ ಟುಡೇ. ಇದಕ್ಕೆ ನಾನು 4mm ಹೂಕ್ ಸೈಜ್ನ ಯೂಸ್ ಮಾಡ್ತಿದ್ದೀನಿ. ಯು ಕ್ಯಾನ್ ಯೂಸ್ ಈದರ್ 4mm ಆರ್ 4.5mm ಹೂಕ್ ಸೈಜ್. ಆ್ಯಂಡ್ ಈ ಪ್ರಾಜೆಕ್ಟ್ಗೆ ಆ್ಯಸ್ ಯೂಶುವಲ್ ನಾವೇನೇನು ಯೂಸ್ ಮಾಡ್ತೀವಿ, ಸ್ಟಿಚ್ ಮಾರ್ಕರ್ಸ್, ಮೆಷರ್ಮೆಂಟ್ ಟೇಪ್ ಅಫ್ಕೋರ್ಸ್ ರಿಕ್ವೈರ್ ಆಗುತ್ತೆ. ಬಿಕಾಸ್ ನನಗೆ ಅಕ್ಕ ಮೆಷರ್ಮೆಂಟ್ ಕಳಿಸಿದ್ದಾರೆ. ಸೊ ಆ ಮೆಷರ್ಮೆಂಟ್ ಬೇಸಿಸ್ ಮೇಲೆ ನಾನು ಈ ಡ್ರೆಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸಿಸರ್ ಆ್ಯಂಡ್ ನೀಡಲ್ಸ್ ಇಷ್ಟು ಬೇಕಾಗುತ್ತೆ ಆ್ಯಸ್ ಯೂಶುವಲ್. ಸೊ ದಿಸ್ ಇಸ್ ಡೇ 1 ಆಫ್ ಸ್ಟಾರ್ಟಿಂಗ್ ಟು ಮೇಕ್ ದ ಡ್ರೆಸ್. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಆ್ಯಸ್ ಯೂಶುವಲ್ ಸ್ಲಿಪ್ ನಾಟ್ ರೆಡಿ ಮಾಡ್ಕೋತೀನಿ. ಸೊ ಈಗ ನಾವು ಫಸ್ಟ್ ಮಾಡ್ತಿರೋದು ವೇಸ್ಟ್ ಬ್ಯಾಂಡ್. ವೇಸ್ಟ್ ಬ್ಯಾಂಡ್ಗೆ ಅವ್ರು ಕಳಿಸಿರೋ ಮೆಷರ್ಮೆಂಟ್ ಪ್ರಕಾರ ವೇಸ್ಟ್ ಸೈಜ್ ಇಸ್ 21 centimeters. ಸೊ 21 centimeters ಅಂದರೆ ಇಟ್ ಈಸ್ ದಿಸ್ ಮಚ್, 21. ಸೊ 21 centimeters ಬರೋವರೆಗೂ ನಾನು ವೇಸ್ಟ್ ಬ್ಯಾಂಡ್ನ ರೆಡಿ ಮಾಡಬೇಕು. ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಕೋಕೋದು ಡ್ರೆಸ್ ಮಾಡುವಾಗ ಆ್ಯಂಡ್ ಮಿಲ್ಕಿ ಡ್ರೆಸ್ ಮಾಡುವಾಗ ಅವ್ರ ಕಾಲರ್ನ ಫಸ್ಟ್ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಆ ಕಾಲರ್ಗೆ ನಾನು ಹಾಕಿದ ಸ್ಟಿಚಸ್ ಅಂದರೆ ಅದೇ ಥರ ಬರುತ್ತೆ. ಬಟ್ ಇಲ್ಲಿ ನಾನು ಸ್ಟಿಚಸ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅದು ಸಿಂಗಲ್ ಕ್ರೋಶೆ ಹಾಕಿದ್ದೆ, ಬಟ್ ಇಲ್ಲಿ ನಾನು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೊ ವಿಲ್ ಮೇಕ್ 1 2 3 4 5 6 7 8 9 10. ನಿಮಗೆ ಈ ಬ್ಯಾಂಡ್ ಎಷ್ಟು ಲೆಂತ್ ಬೇಕೋ ಅಷ್ಟು ನೀವು ನೋಡ್ಕೊಂಡು ಮಾಡ್ಬೋದು. ಸೊ ನಾನು ಇವಾಗ 10 ಚೈನ್ ಸ್ಟಿಚಸ್ ಹಾಕಿದ್ದೀನಿ. 10 ಸ್ಟಿಚಸ್ ಹಾಕೊಂಡ್ರೆ ಆ್ಯಸ್ ಯೂಶುವಲ್ 1 ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. 10 ಪ್ಲಸ್ ಐ ಥಿಂಕ್ ನಾನು ಇನ್ನೊಂದು ಸ್ವಲ್ಪ ಉದ್ದ ಬೇಕು. ಸೊ 11 12 ಇಷ್ಟು ಸಾಕು. ಸೊ ಪ್ಲಸ್ 1 13 ಸ್ಟಿಚಸ್, 13 ಚೈನ್ ಸ್ಟಿಚಸ್ ಹಾಕಿದ್ದೀನಿ. ಈಗ 1 second. ಸಿನ್ಸ್ ನಾವು ಡಬಲ್ ಕ್ರೋಶೆ ಮಾಡ್ತಿರೋದ್ರಿಂದ 13 ಸ್ಟಿಚಸ್ ಹಾಕಿದ್ದೀನಿ. 1 2 3 ಸ್ಟಿಚಸ್ ನಾವು ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಟು ದ 4th one we have to make a double crochet. So these 3 stitches are considered as our first double crochet. ಇವಾಗ ನಾವು ಸೆಕೆಂಡ್ ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ ಟು ದ ಸೆಕೆಂಡ್ ಸ್ಟಿಚ್. ಈಗ ಥರ್ಡ್ ಡಬಲ್ ಕ್ರೋಶೆ. ಇದೇ ಥರ ನೀವು ಟಿಲ್ ಹಿಯರ್ ಡಬಲ್ ಕ್ರೋಶೇಸ್ನ ಮಾಡ್ಕೊಂಡು ಬರಬೇಕು.
ಈಗ ಇಷ್ಟಾಗಿದೆ. ಸೊ ನೋಡಿ, ಇದೇ ನಿಮ್ಮ ವೇಸ್ಟ್ ಬ್ಯಾಂಡ್ದು ಲೆಂತ್ ಇರುತ್ತೆ. ನೀವಿವಾಗ ಇದನ್ನು 21 ಸೆಂಟಿಮೀಟರ್ಸ್ವರೆಗೂ ಯು ಹ್ಯಾವ್ ಟು ಮೇಕ್ ಇಟ್. ಅದನ್ನು ಹೇಗೆ ಮಾಡೋದು ಅಂದರೆ, ಫಸ್ಟ್ ಇಲ್ಲಿವರೆಗೂ ಬಂದಾಗಿದೆ. ಈಗ ಟು ದ ಬ್ಯಾಕ್ ಸ್ಟಿಚ್, ಓಕೆ, ಇಷ್ಟು ಮುಗಿದ ಮೇಲೆ 1, 2 ಆ್ಯಂಡ್ 3 ಚೈನ್ ಸ್ಟಿಚಸ್ ಹಾಕಬೇಕು. ಆಮೇಲೆ ಯು ಟರ್ನ್ ಯುವರ್ ವರ್ಕ್ ಆ್ಯಂಡ್ ದೆನ್ ಯು ವರ್ಕ್ ಇನ್ ದ ಬ್ಯಾಕ್ ಸ್ಟಿಚಸ್. ಅದು ನಾನು ಫಸ್ಟ್ ಕೋಕೋದ್ ಕಾಲರ್ ಹೇಳ್ಕೊಟ್ನಲ್ವಾ, ಅದರಲ್ಲಿ ನೀವು ಬ್ಯಾಕ್ ಸ್ಟಿಚಸ್ ಫಸ್ಟು ಎಲ್ಲ ಸಿಂಗಲ್ ಕ್ರೋಶೇಸ್, ಹಾಫ್ ಡಬಲ್ ಕ್ರೋಶೇಸ್ ಮಾಡ್ಕೋತೀರಾ. ಅದಾದಮೇಲೆ ಯು ವಿಲ್ ಚೈನ್ 1 ಆ್ಯಂಡ್ ದೆನ್ ಟರ್ನ್ ಯು ವರ್ಕ್. ಬ್ಯಾಕ್ ಸ್ಟಿಚಸ್ಗೆ ಒಂದೊಂದೇ ಹಾಫ್ ಡಬಲ್ ಕ್ರೋಶೇಸ್ನ ಮಾಡ್ಕೊಂಡು ಹೋಗ್ತೀರಾ. ಬಟ್ ಇಲ್ಲಿ ಸೇಮ್ ಥಿಂಗ್ ಬಟ್ ಡಬಲ್ ಕ್ರೋಶೇಸ್ ಮಾಡ್ತೀರಾ, ಅಷ್ಟೇ ಡಿಫ್ರೆನ್ಸ್. ಸೊ ಯು ವಿಲ್ ಟರ್ನ್ ಯುವರ್ ವರ್ಕ್ ಆ್ಯಂಡ್ ಟು ದ ಬ್ಯಾಕ್ ಸ್ಟಿಚ್ ಯು ವಿಲ್ ಇನ್ಸರ್ಟ್ ಯುವರ್ ಹೂಕ್ ಆ್ಯಂಡ್ ದೆನ್ ಮೇಕ್ ಅ ಡಬಲ್ ಕ್ರೋಶೆ. You'll repeat the same till here. ಸೊ ನಾನು ಈ ಬೇಬಿ ಡ್ರೆಸ್ ಮಾಡಾದ್ಮೇಲೆ ಐ ಆಮ್ ಗೋಯಿಂಗ್ ಟು ಮೇಕ್ ಅ ಕಾರ್ಡಿಗನ್ ಫಾರ್ ಮೈ ಬ್ರದರ್ಸ್ ಡಾಟರ್. ಅವಳಿಗೂ ಕಾರ್ಡಿಗನ್ ಡಿಫ್ರೆಂಟಾಗಿ ನಾನು ಡಿಸೈನ್ ಮಾಡಿದ್ದೀನಿ, ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಸೊ ಐ ಹ್ಯಾವ್ ಮೇಡ್ ಇಟ್. ನನಗೆ ಹೇಳಬೇಕು ಅಂತ ಅನಿಸ್ತಿದೆ, ಬಟ್ ಐ ಥಿಂಕ್ ಮಾಡಾದ್ಮೇಲೆ ನೀವು ನೋಡಿದ್ರೆ ಇಟ್ ವಿಲ್ ಬಿ ಮೋರ್ ಯುನೋ ಸರ್ಪ್ರೈಸಿಂಗ್, ಚೆನ್ನಾಗಿರತ್ತೆ. ಆ್ಯಂಡ್ ಇದನ್ನು ನಾನು ಅವರಿಗೆ ಅಲ್ಲೇ ಮೈಸೂರಲ್ಲಿದ್ದಾರೆ ಅವರು. ಸೊ ಮೈಸೂರಿಗೆ ಹೋಗಿ ನಾನು ಸರ್ಪ್ರೈಸ್ ಮಾಡಬೇಕು ಅಂತಿದ್ದೀನಿ ಅವಳಿಗೆ, ನನ್ನ ಸಿಸ್ಟರ್ಸ್ ಡಾಟರ್ಗೆ. ಬಟ್ ಐ ಡೋಂಟ್ ನೋ, ನನಗೂ ಶೂಟಿಂಗ್ ಇದೆ. ಸೊ ಶೂಟ್ ಇರೋದ್ರಿಂದನೇ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಾಂದರೆ ನಾನು ಹಾರ್ಡ್ ಕಾರ್ಡಿಗನ್ನೇ ಮಾಡ್ತಿದ್ದೆ ಅವಳಿಗೆ, ಅಥವಾ ಹಾರ್ಡ್ ಗ್ರ್ಯಾನಿ ಸ್ಕ್ವೇರ್ಸ್ದೇ ಡ್ರೆಸ್ ಮಾಡ್ತಾಯಿದ್ದೆ. ಟು ಮೇಕ್ ಹಾರ್ಡ್ ಗ್ರ್ಯಾನಿ ಸ್ಕ್ವೇರ್ಸ್ ಡ್ರೆಸ್ ನನಗೆ ಐ ರಿಕ್ವೈರ್ ಅ ಲಾಡ್ ಆಫ್ ಟೈಮ್. ಯಾಕೆಂದರೆ ನಾನು ಸುಮಾರು ಎಷ್ಟು ಬೇಕೋ ಅವಳ ಸೈಜ್ಗೆ ಅಷ್ಟು ಸ್ಕ್ವೇರ್ಸ್ನ ರೆಡಿ ಮಾಡ್ಕೋಬೇಕು, ಆಮೇಲೆ ಅದನ್ನೆಲ್ಲ ಜಾಯಿನ್ ಮಾಡಬೇಕು. ಸೊ ಇಟ್ಸ್ ಹೆಲ್ ಲಾಡ್ ಆಫ್ ವರ್ಕ್. ಅದಕ್ಕೋಸ್ಕರ ಅದನ್ನು ಡ್ರಾಪ್ ಮಾಡಿದೆ. ಸೊ ನೆಕ್ಸ್ಟ್ ಟೈಮ್ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಮೇಕ್ ದ್ಯಾಟ್ ಫಾರ್ ಹರ್. ಈಗ ನೋಡಿ, ಇದಿಷ್ಟು ಮುಗ್ದಿದೆ. ಇದು ಸೆಕೆಂಡ್ ರೋ ಆಯಿತು. ಫಸ್ಟ್ ರೋ ಇಸ್ ಡನ್ ಆ್ಯಂಡ್ ನೌ ದ ಸೆಕೆಂಡ್ ರೋ ಇಸ್ ಡನ್. ಇದೇ ರೀತಿ ನೀವು 21 ಸೆಂಟಿಮೀಟರ್ಸ್ವರೆಗೂ ಯು ಹ್ಯಾವ್ ಟು ಕೀಪ್ ವಾಕಿಂಗ್. ಸೇಮ್ ಥಿಂಗ್, ಡಬಲ್ ಕ್ರೋಶೇಸ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಆ್ಯಂಡ್ ಮೈ ಬ್ರದರ್ಸ್ ಡಾಟರ್ ಅವಳು ಇಲ್ಲೇ ಇರ್ತಾಳೆ. ಸೊ ಅವಳಿಗೆ ನಾನು ಯಾವಾಗ ಬೇಕಾದರೂ ಮಾಡ್ಕೊಡ್ಬೋದು. ಅದಕ್ಕೆ ಇದನ್ನು ಪ್ರಯಾರಿಟಿ ಆಗಿಟ್ಟಿದ್ದೀನಿ. ಫಸ್ಟ್ ಈ ಡ್ರೆಸ್ನ ಮಾಡ್ತೀನಿ, ಆಮೇಲೆ ಐ ವಿಲ್ ಮೇಕ್ ದ ಕಾರ್ಡಿಗನ್. ನಿಮ್ಗೇನಾದ್ರು ಸ್ಟಿಚಸ್ ಕನ್ಫ್ಯೂಸ್ ಆಗುತ್ತೆ ಅಂದರೆ ಯು ಕ್ಯಾನ್ ಟೇಕ್ ಅ ಸ್ಟಿಚ್ ಮಾರ್ಕರ್ ಆ್ಯಂಡ್ ಮಾರ್ಕ್ ಇಟ್ ಹಿಯರ್. ನಿಮ್ದು ಫಸ್ಟ್ ಸ್ಟಿಚ್ ಎಲ್ಲಿದೆ, ಬಿಕಾಸ್ ನೀವು 3 ಸ್ಟಿಚಸ್ ಹಾಕ್ತಿರಲ್ವ. ಸೊ ಯು ವಿಲ್ ಬಿ ಕನ್ಫ್ಯೂಸ್ಡ್ ಸಮ್ಟೈಮ್ಸ್. 4th ಸ್ಟಿಚ್ನ ನೀವು ಹುಡ್ಕೋದಕ್ಕೆ ಅಥವಾ ವೈಲ್ ಯು ಡೂ ವರ್ಕಿಂಗ್ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಯು ಕ್ಯಾನ್ ಮಾರ್ಕ್ ಇಟ್ ವಿತ್ ಯುವರ್ ಸ್ಟಿಚ್ ಮಾರ್ಕರ್ಸ್. ಈಗ ಇದು ಇಷ್ಟ ಆಗಿದೆ. ಸೊ ಲೆಟ್ಸ್ ಸಿ ಎಷ್ಟರವರೆಗಾಗಿದೆ. ನಮಗೆ 21 ಸೆಂಟಿಮೀಟರ್ಸ್ವರೆಗೂ ನಾವು ಮಾಡಬೇಕು. ಸೊ ನಾನು ಐ ಗೆಸ್ 21 ಇನ್ನೂ ಆಗಿಲ್ಲ. ಓಕೆ, ಇಟ್ ಈಸ್ 15 ಸೆಂಟಿಮೀಟರ್ಸ್. ಈಗ ನಾವು ಇಲ್ಲಿವರೆಗೂ ಇಷ್ಟು ಮಾಡ್ಕೋಬೇಕು. ಸೊ ದ್ಯಾಟ್ ವಿಲ್ ಬಿ 1 2 3 4 5 6 7 8. Another 8 clusters. So these are called clusters.
another 8 clusters ಮಾಡಬೇಕು. So let's make it. ಸೊ ಈಗ ಮೆಷರ್ಮೆಂಟ್ ನೋಡೋಣ ನಾವು ಎಷ್ಟಾಗಿದೆ ಅಂತ. ಓಕೆ, 21 ಇಂಚಸ್ ಇದೆ ಇವಾಗ. ಇದು 21 ಸೆಂಟಿಮೀಟರ್ಸ್ ಇದೆ. 21 ಸೆಂಟಿಮೀಟರ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಒಂಚೂರು ಲೂಸ್ ಇದ್ರೂ ಪರವಾಗಿಲ್ಲ ಅಂತ, ಎನಿವೇ ಅವಳು ಬೆಳೀತಾಳಲ್ವ. ಸೊ ಒಂದು ಸ್ವಲ್ಪ ದೊಡ್ಡದೇ ಮಾಡ್ಕೊಂಡಿದ್ದೀನಿ, ಅಂದರೆ 1 ಸೆಂಟಿಮೀಟರ್ ಜಾಸ್ತಿ ಮಾಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇದು 2 ಎಡ್ಜಸ್ನ ಜಾಯಿನ್ ಮಾಡ್ತೀನಿ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಎಡ್ಜಸ್ ಎಲ್ಲ ಹೇಗೆ ಜಾಯಿನ್ ಮಾಡೋದು ಅಂತ ನನ್ನ ಪ್ರೀವಿಯಸ್ ಟ್ಯುಟೋರಿಯಲ್ಸಲ್ಲಿ. ಕೋಕೋಗೆ ಮಿಲ್ಕಿಗೆ ನಾನು ಡ್ರೆಸ್ಸಸ್ ಮಾಡಿದಾಗ ಸೇಮ್ ಥಿಂಗ್, ಬಟ್ ನಾನಿಲ್ಲಿ ಡಬಲ್ ಕ್ರೋಶೆ ಯೂಸ್ ಮಾಡಿಕೊಂಡು ಇದನ್ನ ವೇಸ್ಟ್ ಬ್ಯಾಂಡ್ನ ಮಾಡಿದ್ದೀನಿ. ಅವ್ರ ಕಾಲರ್ನ ನಾನು ಹಾಫ್ ಡಬಲ್ ಕ್ರೋಶೆಲ್ ಮಾಡಿದ್ದೆ. ಸೊ ಸೇಮ್ ಥಿಂಗ್ ಇವಾಗ ಈ 2 ಎಡ್ಜಸ್ನ ನಾನು ಜಾಯಿನ್ ಮಾಡ್ತೀನಿ. ಮಧ್ಯದಲ್ಲಿ ಇದು ಕಲರ್ ಚೇಂಜ್ ಆಗಿದೆ, ಪಿಂಕ್. ಸೊ ಇದು ಬಿಟ್ವೀನ್ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಮಧ್ಯದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ಸಿ, ಇದು ನಾನು ಇವಾಗ ಬಾಟಮ್ ಪಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಪ್ಪರ್ ಪಾರ್ಟ್ ಮಾಡುವಾಗ ಐ ಲುಕ್ ಇನ್ ಟು ದ್ಯಾಟ್. So I'm going to join both the ends now. ಇದರ ಈ ಕಡೆ ಎಂಡಲ್ಲಿರೋ 2 ಸ್ಟಿಚಸ್ ಇಂದ ಒಳಗೆ ಹಾಕ್ತೀನಿ. ಈ ಥ್ರೆಡ್ ಇನ್ ಬಿಟ್ವೀನ್ ಇರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ಸ್ಟಿಚ್ ಒಳಗಿಂದ 2 ಸ್ಟಿಚಸ್ ಒಳಗಿಂದ ಹುಕ್ನ ಹಾಕಿ ಐ ವಿಲ್ ಟೇಕ್ ದ್ಯಾಟ್ ಥ್ರೆಡ್ ಔಟ್. ಸೊ ದಿಸ್ ಇಸ್ ಹೌ ಯು ಜಾಯಿನ್ ದಿ ಎಂಡ್ಸ್. ಇದಾಯಿತು. ಇವಾಗ ಇದನ್ನು ಜಾಯಿನ್ ಮಾಡಿದ್ದೀನಿ, ಯು ಕ್ಯಾನ್ ಸಿ. ಸೊ ಈಗ 2 ಎಂಡ್ಸ್ನ ಜಾಯಿನ್ ಮಾಡಾಗಿದೆ. ದಿಸ್ ವಿಲ್ ಕಮ್ ಇನ್ ಬಿಟ್ವೀನ್, ಅಂದರೆ ಇದನ್ನು ಮಧ್ಯದಲ್ಲಿಟ್ಟರೆ ಚೆನ್ನಾಗಿರುತ್ತೆ, ಬಿಕಾಸ್ ಇದು ಕಲರ್ ಚೇಂಜ್ ಆಗಿದೆ, ಪಿಂಕ್ ಬಂದಿದೆ. ಸೊ ಇದು ಇನ್ ಬಿಟ್ವೀನ್ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನೇನು ಕಲರ್ ಚೇಂಜ್ ಮಾಡಿಲ್ಲ, ಯಾನೇ ಮಲ್ಟಿ ಕಲರ್ಡ್ ಯಾನ್ ಇದೆ ಇದು. ಸೊ ಇದೇ ಕಲರ್ ಚೇಂಜ್ ಆಗಿದೆ. ಐ ಥಿಂಕ್ ದಿಸ್ ಯಾನ್ ಕನ್ಸಿಸ್ಟ್ ಆಫ್ 3-4 ಕಲರ್ಸ್. ಸೊ ನಾನೇನಾದರೂ ಥ್ರೆಡ್ಸ್ನ ಚೇಂಜ್ ಮಾಡೋದಾಗಿದ್ರೆ ವೇಸ್ಟ್ ಬ್ಯಾಂಡ್ ಒಂದು ಕಲರ್ ಮಾಡ್ತಾ ಇದ್ದೆ ಆ್ಯಂಡ್ ಬಾಟಮ್ ಪೋರ್ಷನ್ ಒಂದು ಕಲರ್ ಮಾಡ್ತಿದ್ದೆ. ಬಟ್ ಐ ಆಮ್ ನಾಟ್ ಚೇಂಜಿಂಗ್ ಎನಿ ಕಲರ್ ಹಿಯರ್ ಬಿಕಾಸ್ ಯಾನ್ ಈ ಥರ ಇರೋದ್ರಿಂದ. ಈಗ ಇದು ಜಾಯಿನ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್, ಎಲ್ಲ ಸ್ಟಿಚಸ್ಗೂ ಇಲ್ಲಿದೆಯಲ್ಲ ಈ ಥರ ಎಲ್ಲ ಸ್ಟಿಚಸ್ಗೂ 1 2 3 4 5 6 7 ಈ ಥರ 1 ಸ್ಟಿಚಸ್ಗೂ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬರ್ತೀನಿ. ಸೊ ಫುಲ್ ಕಂಪ್ಲೀಟ್ ರೋ ನೀವು ಅದನ್ನು ಮಾಡಬೇಕಾಗತ್ತೆ. ಎಸ್, ಈಗ ಸಿಂಗಲ್ ಕ್ರೋಶೆಸ್ ಎಲ್ಲ ಮಾಡಾಗಿದೆ. ಸ್ಲಿಪ್ ನಾಟ್ ಮಾಡ್ಕೋತೀನಿ, ಸ್ಲಿಪ್ ಸ್ಟಿಚ್ ಹಾಕ್ತೀನಿ ಟು ದ ಫಸ್ಟ್ ಸಿಂಗಲ್ ಕ್ರೋಶೆ. ಟು ದ ಫಸ್ಟ್ ಸಿಂಗಲ್ ಕ್ರೋಶೆ ಸ್ಟಿಚ್ ಐ ಆಮ್ ಡೂಯಿಂಗ್ ಅ ಸ್ಲಿಪ್ ಸ್ಟಿಚ್ now. Okay, now this is done. See, oh, this is already looking so pretty. I hope this turns out good. Nodi, this is already looking so good. Yeah, after this ಇವಾಗ ನಾವೇನು ಮಾಡ್ತೀವಿ ಅಂದರೆ, ಈಗ ನಾವು ಹಾಕಿರೋ ಎಲ್ಲ ಸಿಂಗಲ್ ಕ್ರೋಶೆ ಸ್ಟಿಚಸಲ್ಲೂ ಒಂದು ವಿ, ಅಗೇನ್ ವಿಲ್ ಸ್ಕಿಪ್ 2 ಸ್ಟಿಚಸ್ ಆ್ಯಂಡ್ ದೆನ್ ವಿಲ್ ಮೇಕ್ ಅ ಪಫ್ ಸ್ಟಿಚ್.
ಒಂದು ಸ್ಟಿಚ್ಚಲ್ಲಿ ವಿ ಸ್ಟಿಚ್ ಹಾಕ್ತೀವಿ, ಆಮೇಲೆ ಪಫ್ ಸ್ಟಿಚ್, ಆಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚಲ್ಲಿ ವಿ ಸ್ಟಿಚ್ ಪಫ್ ಸ್ಟಿಚ್, ಅದೇ ರೀತಿ. ಬಟ್ ಇನ್ ಬಿಟ್ವೀನ್ ಯು ಹ್ಯಾವ್ ಟು ಸ್ಕಿಪ್ 2 ಸ್ಟಿಚಸ್. ಐ ವಿಲ್ ಶೋ ಯು ಹೌ. ಫಸ್ಟಿಗೆ ನಾವು 3 ಚೈನ್ಸ್ ಹಾಕ್ತೀವಿ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಡಬಲ್ ಕ್ರೋಶೆ ಸ್ಟಿಚ್. ದಿಸ್ ಫಸ್ಟ್ 3 ಸ್ಟಿಚಸ್ ಆರ್ ಕನ್ಸಿಡರ್ಡ್ ಆಸ್ ಡಬಲ್ ಕ್ರೋಶೆ ಸ್ಟಿಚ್. ಸೊ ನೆಕ್ಸ್ಟ್ ಅದೇ ಸ್ಟಿಚ್ಗೆ ವಿಲ್ ಮೇಕ್ ಅ ಡಬಲ್ ಕ್ರೋಶೆ. Now chain 2 and then make a double crochet to the same stitch. Matte to the same stitch will make a double crochet. Now you have made a V stitch. See, this will form a V stitch. After that in 2 stitch na ನೀವು skip ಮಾಡ್ತೀರಾ. These 2 stitches I am going to skip and ನೆಕ್ಸ್ಟ್ ಸ್ಟಿಚ್ಚಲ್ಲಿ ಐ ವಿಲ್ ಮೇಕ್ ಅ ಪಫ್ ಸ್ಟಿಚ್. ಪಫ್ ಸ್ಟಿಚ್ ಹೇಗೆ ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಮಿಲ್ಕಿ ಡ್ರೆಸ್ ಟ್ಯುಟೋರಿಯಲಲ್ಲಿ ನಾನು ಪಫ್ ಸ್ಟಿಚ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಆ್ಯಂಡ್ ವಿ ಸ್ಟಿಚ್ ಆಲ್ಸೋ ಐ ಹ್ಯಾವ್ ಶೋನ್ ಯು ಇನ್ ದ್ಯಾಟ್. ನೀವು ಇದರಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ್ಯಾಟ್ ವಿಡಿಯೋ, ಅದರ ರೆಫರೆನ್ಸ್ ತಗೋಬೋದು ನೀವು. ಸೊ ಇಲ್ಲಿ 2 ಸ್ಟಿಚಸ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾವು ಐ ವಿಲ್ ಮೇಕ್ ಅ ಪಫ್ ಸ್ಟಿಚ್. ಓಕೆ, ಪಫ್ ಸ್ಟಿಚ್ ಆಯಿತು. ಈಗ ಅಗೇನ್ ವಿಲ್ ಸ್ಕಿಪ್ 2 ಸ್ಟಿಚಸ್ ಆ್ಯಂಡ್ ದೆನ್ ವಿಲ್ ಮೇಕ್ ದಿಸ್ ವಿ, ಡಬಲ್ ಕ್ರೋಶೆ ವಿ. ನಾವು ಅಗೇನ್ ವಿಲ್ ಸ್ಕಿಪ್ 2 ಸ್ಟಿಚಸ್ ಆ್ಯಂಡ್ ವಿಲ್ ಮೇಕ್ ಅ ಪಫ್ ಸ್ಟಿಚ್. ಸೇಮ್ ಥಿಂಗ್ ರಿಪೀಟ್ ಆಗ್ತಾ ಹೋಗುತ್ತೆ ದಿಸ್ ರೌಂಡ್. ಸೊ ಈ ರೌಂಡ್ ಪೂರ್ತಿ ನಾನು ಇದನ್ನೇ ಮಾಡ್ತೀನಿ, ಕಂಪ್ಲೀಟ್ ಸುತ್ತು ಇದನ್ನೇ ಮಾಡ್ತೀನಿ. ಈಗ ನಾನು ಲಾಸ್ಟಿಗೆ ಬಂದಿದ್ದೀನಿ. ಲಾಸ್ಟ್ 2 ಸ್ಟಿಚಸ್ನ ಸ್ಕಿಪ್ ಮಾಡಿದ್ರೆ ಈ ಸ್ಟಿಚ್ಗೆ ನನಗೆ ವಿ ಸ್ಟಿಚ್ ಬರ್ತಾ ಇದೆ. ಸೊ ಐ ವಿಲ್ ಮೇಕ್ ದಟ್ ವಿ ಸ್ಟಿಚ್ ಹಿಯರ್. ಎಸ್, ಈಗ ವಿ ಸ್ಟಿಚ್ಚೇ ಮಾಡಿದ್ದೀನಿ. ವಿಡ್ ಹ್ಯಾವ್ ನೋ ಪ್ಲೇಸ್ ಟು ಮೇಕ್ ಅ ಪಫ್ ಸ್ಟಿಚ್. ಸೊ ಇಲ್ಲಿಗೆ ನಮಗೆ ಎಂಡಲ್ಲಿ 2 ವಿ ಸ್ಟಿಚಸ್ಸೇ ಬಂದಿದೆ, ನೋ ಪ್ರಾಬ್ಲಮ್. ಈಗ ನಾವು 3 ಚೈನ್ ಸ್ಟಿಚಸ್ ಏನು ಮಾಡಿದ್ವೋ ಆ 3 ಚೈನ್ ಸ್ಟಿಚಸಲ್ಲಿ 3rd ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ ಟು ಕ್ಲೋಸ್ ದಿಸ್ ರೌಂಡ್. ನಾವೀಗ ನೆಕ್ಸ್ಟ್ ರೌಂಡ್ಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ರೌಂಡಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈಗ ನಾವೀ ಸ್ಪೇಸಲ್ಲಿ ವರ್ಕ್ ಮಾಡಬೇಕು. ಸೊ ಆ ಸ್ಪೇಸ್ ಒಳಗೆ ವಿಲ್ ಮೇಕ್ ಅ ಡಬಲ್ ಕ್ರೋಶೆ. ಸೊ ಫಾರ್ ದ್ಯಾಟ್ ಒಂದು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈಗ ಇಲ್ಲೇ ನಾನು 1 2 3 ಚೈನ್ ಸ್ಟಿಚಸ್ ಹಾಕ್ತೀನಿ ಆ್ಯಂಡ್ ನಾವು ಐ ವಿಲ್ ಮೇಕ್ ಅ ಡಬಲ್ ಕ್ರೋಶೆ. ಸೊ ಇದರಲ್ಲಿ ಐ ಆಮ್ ಗೋಯಿಂಗ್ ಟು ಮೇಕ್ 3 ಡಬಲ್ ಕ್ರೋಶೆಸ್ ಆ್ಯಂಡ್ ದೆನ್ chain 2 and then again 3 double crochets. We're going to increase our double crochets. First one ಅಲ್ಲಿ ನಾವು 2 double crochets ಮಾಡಿದ್ವಿ, ಬಟ್ ಇದರಲ್ಲಿ 3 double crochets ಮಾಡ್ತಿದ್ವಿ. ದಟ್ ಈಸ್ ದ ಡಿಫ್ರೆನ್ಸ್ ಅಷ್ಟೇ. ನೋಡಿ, ಫಸ್ಟ್ ಒನ್ ಅಲ್ಲಿ 2 double crochets ಮಾಡಿ ಚೈನ್ 2 ಹಾಕಿ 2 double crochets ಮಾಡಿದ್ವಿ. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ನಾವು 3 double crochets ಮಾಡಿ ಚೈನ್ 2 ಹಾಕಿ 3 double crochets ಮಾಡ್ತಿದ್ದೀವಿ. ಈಗ ಈ ಪಫ್ ಸ್ಟಿಚ್ ಏನು ಹಾಕಿದ್ದೀವಿ ಆ ಪಫ್ ಸ್ಟಿಚ್ ಜಾಗದಲ್ಲೇ ಅದೇ ಸ್ಟಿಚ್ಗೆ ವಿಲ್ ಮೇಕ್ ಅನದರ್ ಪಫ್ ಸ್ಟಿಚ್ ಟು ದ ಸೇಮ್ ಪಫ್ ಸ್ಟಿಚ್ ಇದು ಸ್ಪೇಸ್ ಏನಿದೆ ಅಲ್ಲಿಗೆ. ನಾವು ಫಸ್ಟ್ ರೌಂಡಲ್ಲಿ ಏನು ಪಫ್ ಸ್ಟಿಚ್ ಮಾಡಿದ್ವೋ ಅದೇ ಸ್ಟಿಚ್ಗೆ ಪಫ್ ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಈ ಡಬಲ್ ಕ್ರೋಶೆ ಸ್ಪೇಸ್ ಏನಿದೆ ಈ ಡಬಲ್ ಕ್ರೋಶೆ ಸ್ಪೇಸ್ ಒಳಗಡೆನೆ ವಿಲ್ ವರ್ಕ್. ವಿಲ್ ಮೇಕ್ 3 double crochets
and then chain 2, again 3 double crochets. ಈ ರೌಂಡ್ ಪೂರ್ತಿ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ ನೆಕ್ಸ್ಟ್ ರೌಂಡು ಅಷ್ಟೇ ಸೇಮ್ ಥಿಂಗ್ ಕಂಟಿನ್ಯೂಸ್. ಸೊ ನಿಮ್ಗೆ ಇವಾಗ ಏನ್ ಲೆಂತ್ ಬೇಕೋ ಅಲ್ಲಿವರೆಗೂ ಸೇಮ್ ಸ್ಟಿಚಸ್ ನ ಮಾಡ್ಕೊಂಡು ಹೋಗ್ಬೇಕು. ದಿಸ್ ಇಸ್ ದ ಸೇಮ್ ಡೇ ಈವ್ನಿಂಗ್. ಕನ್ಫ್ಯೂಸ್ ಆಗಬೇಡಿ, ಏನಿದು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಈವ್ನಿಂಗ್ ಆದರೂ ಇಷ್ಟ ಆಗಿದೆಯಾ ಅಂತ. ಆ್ಯಕ್ಚುಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ, ಅದಕ್ಕೆ ನನಗೆ ಮಾಡೋಕ್ಕಾಗಿಲ್ಲ. ಇವಾಗ ಕಂಟಿನ್ಯೂ ಮಾಡ್ತೀನಿ ಮತ್ತೆ. ಬೈ ದಿ ಎಂಡ್ ಆಫ್ ದ ಡೇ ನಾನು ಇವತ್ತು ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಇದು ಇಷ್ಟು ಕಂಪ್ಲೀಟ್ ಆಗಿದೆ. 1 2 3 4 ರೋಸ್ ಆಗಿದೆ. ಇನ್ನು ಅವಳ ಮೆಷರ್ಮೆಂಟಿಗೆ ಬರೋದಕ್ಕೆ ಇನ್ನೂ ನಾನು ತುಂಬ ರೋಸ್ ಮಾಡಬೇಕು. ಬಟ್ ಇಟ್ಸ್ ಆಲ್ರೆಡಿ 11:30 ನಾವು. ನಾಳೆ ನಂಗೆ ಶೂಟಿಂಗ್ ಇದೆ. ಸೊ ಇದನ್ನ ಇಲ್ಲಿಗೆ ನಾನು ರ್ಯಾಪ್ ಅಪ್ ಮಾಡ್ತೀನಿ. ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡೋದು ಪ್ರಾಬಬ್ಲಿ ನಾಳೆ ನೈಟ್ ಅನ್ಸುತ್ತೆ, ಬಿಕಾಸ್ ನಾನು ಶೂಟಿಗೆ ತೊಗೊಂಡು ಹೋಗಲ್ಲ. ಸುಮ್ಮನೆ ಶೂಟಿಗೆ ತೊಗೊಂಡು ಹೋಗಿ ಅಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಕೊಳೆ ಆಗ್ಬೋದು. ಅದಕ್ಕೆ ನಾನು ಶೂಟಿಗೆ ತೊಗೊಂಡು ಹೋಗಲ್ಲ. ನಾಳೆ ಶೂಟ್ ಮುಗಿಸ್ಕೊಂಡು ಬಂದಮೇಲೆ ಐ ಥಿಂಕ್ ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ದಿಸ್ ಅಗೇನ್. ದಿಸ್ ಈಸ್ ಡೇ 2. ನೆನ್ನೆ ಆ್ಯಕ್ಚುಲಿ ನಾನು 5 ರೋಸ್ ಕಂಪ್ಲೀಟ್ ಮಾಡಿದ್ದೆ. ನಾಳೆ ಶೂಟಿಂಗ್ ಇದೆ, ಮಲ್ಕೋತೀನಿ ಅಂತ ಹೋದೆ. ಬಟ್ ನನಗೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತು. ಸೊ ನಾನು 6th ರೋನು ಕಂಪ್ಲೀಟ್ ಮಾಡಿದೆ. ಆ್ಯಕ್ಚುಲಿ ನಿಮಗೆ 1 ರೋ ಕಂಪ್ಲೀಟ್ ಮಾಡೋದಕ್ಕೆ ನೀವು ಫಾಸ್ಟಾಗಿ ಮಾಡಿದ್ರೆ ಅರೌಂಡ್ 20 ಮಿನಿಟ್ಸ್ ಆದರೂ ಬೇಕೇ ಬೇಕು. ಸೊ ದ್ಯಾಟ್ ಮಚ್ ಟೈಮ್ ಇಟ್ ಕನ್ಸ್ಯೂಮ್ಸ್. ಇವತ್ತು ನಾನು ಇವಾಗ ಶೂಟಿಂಗಿಂದ ಬಂದಿದ್ದೀನಿ. ಸೊ ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ಇಟ್ ಅಗೇನ್. ಬಾಟಮ್ ಪಾರ್ಟ್ ಏನಿದೆ ಅದನ್ನು ನಾನು ನಾಳೆ ಅಷ್ಟರಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಆಲ್ಸೋ ಟೆಲ್ ಯು ನನಗೆ ಎಷ್ಟು ಟೈಮ್ ರಿಕ್ವೈರ್ ಆಯಿತು ಅಂತ ಅದು ಮಾಡೋದಕ್ಕೆ. ಬಾಟಮ್ ಪಾರ್ಟ್ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ನಾಳೆ ಎನಿವೇ ನನಗೆ ಶೂಟಿಂಗ್ ಬ್ರೇಕ್ ಇದೆ. ಸೊ ನಾನು ನಾಳೆ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ನಾಳೆ ಅಥವಾ ನಾಡಿದ್ದು ಆಗ್ಬಹುದು, ಐ ಡೋಂಟ್ ನೋ. ಬಟ್ ನಾನು ಎಷ್ಟು ಟೈಮ್ ರಿಕ್ವೈರ್ ಆಯಿತು ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಅಪ್ಡೇಟ್ ಯು. ಆಫ್ಟರ್ ದ್ಯಾಟ್ ಅಪ್ಪರ್ ಪೋರ್ಷನ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ದಿಸ್ ಇಸ್ ಡೇ 3. ನಾನು ಯೆಸ್ಟರ್ಡೇ ನೈಟ್ 3 o'clockವರೆಗೂ ಐ ವಾಸ್ ಅವೇಕ್. ಸೊ ಇದನ್ನು ಮಾಡ್ತಾ ಇದ್ದೆ, ಮೂವಿ ನೋಡ್ಕೊಂಡು ನಾನು ಇದನ್ನ ಮಾಡ್ತಾ ಇದ್ದೆ. ನಿನ್ನೆ ರಾತ್ರಿ ನಾನು 13 ರೋಸ್ ಕಂಪ್ಲೀಟ್ ಮಾಡಿದ್ದೆ. ಸೊ ಇದಕ್ಕೆ ಅವಳ ಮೆಷರ್ಮೆಂಟ್ ಪ್ರಕಾರ ನಾನು 21 or 22 ರೋಸ್ ಮಾಡಬೇಕು. ಸೊ ನಿನ್ನೆ ರಾತ್ರಿ 13 ರೋಸ್ ಕಂಪ್ಲೀಟ್ ಆಯಿತು. ಈಗ ನಾನು 1 2 3 4 5 6 7 8 9 10 11 12 13 14 15 16 and 17th ರೋ ಅಲ್ಲಿ ಇದ್ದೀನಿ ಈಗ. 16th ರೋ ಅಲ್ಲಿ ಇದ್ದೀನಿ. 16th ರೋ ಇನ್ನೂ ಕಂಪ್ಲೀಟ್ ಆಗಬೇಕು. ಬೈ ದೆನ್ ಇದು ಯಾನ್ ಮುಗಿತಾ ಬರ್ತಾ ಇದೆ. ಸೊ ಈ ಯಾನ್ ಮುಗಿದ್ಮೇಲೆ ನಾನು ಸೆಕೆಂಡ್ ಬಂಡಲ್ನ ಯೂಸ್ ಮಾಡ್ತೀನಿ. ಸೊ ಯಾನ್ ಮುಗಿತಿದೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೆಕೆಂಡ್ ಬಂಡಲ್ನ ಯೂಸ್ ಮಾಡ್ತೀನಿ ಅಂತ ತೋರಿಸೋದಕ್ಕೆ. ಲೆಟ್ಸ್ ಸಿ, ಐ ಗೆಸ್ ನಾನು ಇದು 1 ರೋ ಕಂಪ್ಲೀಟ್ ಮಾಡ್ಬೋದು ಇಷ್ಟು ಯಾನಲ್ಲಿ. 1 ಕಂಪ್ಲೀಟ್ ಆಗಲ್ಲ, ಐ ಥಿಂಕ್ ಹಾಫ್ ಇಷ್ಟು ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಂದ ನಾನು ಸೆಕೆಂಡ್ ಬಂಡಲ್ನ ಯೂಸ್ ಮಾಡ್ತೀನಿ. ಸೊ ಸೆಕೆಂಡ್ ಒನ್ನ ಯೂಸ್ ಮಾಡೋದಕ್ಕೆ ನಾನು ಹೇಗೆ ಮಾಡ್ತೀನಿ ಅಂದರೆ, ಇದ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ ಅಂತ ನೋಡ್ಕೋಬೇಕು. ಐ ವಾಂಟ್ ಎಸ್, ಇದು ಇದ್ರ ಸ್ಟಾರ್ಟಿಂಗ್ ಪಾಯಿಂಟ್. ನಾನು ಇದನ್ನು ಹೇಗೆ ಇವಾಗ ಅಟ್ಯಾಚ್ ಮಾಡ್ತೀನಿ, ಜಸ್ಟ್ ನಾಟ್ ಹಾಕ್ತೀನಿ. ಇದ್ರ ಎಂಡ್ ಪಾಯಿಂಟ್ ಇಲ್ಲಿದೆ. ಸೊ ಇದಕ್ಕೆ 2 or 3 knots. ಟೂ ನಾಟ್ಸ್ ಹಾಕಿದ್ದೀನಿ. 2 knots ಹಾಕ್ಬಿಟ್ಟು ಈ ಎಡ್ಜಸ್ನ ನಾನು ಕಟ್ ಮಾಡ್ತೀನಿ. ಆಮೇಲೆ ಅದೇ ರೀತಿ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಪಾಯಿಂಟಿಗೆ ಬಂದಾಗ ಆ ಎಡ್ಜಸ್ನ ಕಟ್ ಮಾಡಿಕೊಂಡು ಐ ವಿಲ್ ಸ್ಟಾರ್ಟ್ ವರ್ಕಿಂಗ್. ಸೊ ಎಸ್, ಇದು 22 ರೋಸ್ನ ಕಂಪ್ಲೀಟ್ ಮಾಡಬೇಕು. 22 ರೋಸ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಅಪ್ಪರ್ ಪೋರ್ಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಎಂಡ್ವರೆಗೂ ಮಾಡಿದ್ದೀನಿ. ಅಂದರೆ ನಾವು ಮೆಷರ್ಮೆಂಟ್ ಪ್ರಕಾರ ನೋಡಿದ್ರೆ ಅವಳಿಗೆ 20, ಅವ್ರು 19 ಕಳಿಸಿದ್ರು. ಬಟ್ ನಾನು 20 ಮಾಡೋಣ, ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಕೊಂಡೆ.
ಸೊ ಅಪ್ಪರ್ ಪೋರ್ಷನ್ ನಾನು 8 ಅಂತ ಇಟ್ಕೊಂಡಿದ್ದೀನಿ. ಅಪ್ಪರ್ ಪೋರ್ಷನ್ ಇಷ್ಟು ಬರುತ್ತೆ. ಸೊ ಲೋವರ್ ಪೋರ್ಷನ್ನು ನಮಗೆ 20ವರೆಗೂ ಬರಬೇಕು. ಸೊ ನಾನು ಇಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇಲ್ಲಿವರೆಗೂ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಸ್ಟಿಚ್ ಹಾಕಬೇಕು. ಸೊ ಎಕ್ಸ್ಟ್ರಾ ಸ್ಟಿಚ್ ಎಂಡಲ್ಲಿ ಬರೋ ಸ್ಟಿಚ್ನ ನಾನು ಚೇಂಜ್ ಮಾಡೋಣ ಅಂದ್ಕೊಂಡೆ. ಸೊ ನನಗೆ ಎಷ್ಟು ಸ್ಟಿಚಸ್ ಆಯಿತು ಅಂದರೆ 1 2 3 4 5 6 7 8 9 10 11 12 13 14 15 16 17 ಸ್ಟಿಚಸ್ಗೆ ಸ್ಟಾಪ್ ಮಾಡಿದೆ. 1 2 3 4 5 6 7 8 9 10 11 12 13 14 15 16 17. ಸೊ 17 ರೋಸ್ ಆಯಿತು. ಇನ್ನು ಒಂದು ರೋ ಮಾಡಬೇಕು. ಸೊ ಲಾಸ್ಟ್ ರೋಲಿ ನಾನು ಸ್ಟಿಚ್ನ ಚೇಂಜ್ ಮಾಡೋಣ ಅಂದ್ಕೊಂಡೆ. ಸೊ ಆ ಸ್ಟಿಚ್ ನಿಮಗೆ ಇವಾಗ ನಾನು ತೋರಿಸ್ತೀನಿ. ಈಗ ನಾವು ವರ್ಕ್ ಮಾಡೋದನ್ನ ಉಲ್ಟಾ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು ಇಲ್ಲಿ ವರ್ಕ್ ಮಾಡಿದ್ವಿ, ಈ ಥ್ರೆಡ್ ಇದೆ, ಇದನ್ನ ಆಮೇಲೆ ಕವರ್ ಮಾಡ್ಬೋದು. ಬಟ್ ನಾನು ಇದನ್ನ ಉಲ್ಟಾ ಮಾಡ್ಕೋತೀನಿ. ಎಸ್. ಈಗ ಫಸ್ಟ್ ಏನಿದೆ ಇಲ್ಲಿ ಈ ವೇಸ್ಟ್ ಸ್ಟಿಚ್ ಸ್ಪೇಸಲ್ಲಿ ನಾನು ಫಸ್ಟ್ ಒಂದು 3 ಸ್ಟಿಚಸ್ ಹಾಕ್ತೀನಿ. 3 ಚೈನ್ ಸ್ಟಿಚಸ್, ಡೂ ಅ ಡಬಲ್ ಕ್ರೋಶೆ. ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಆಮೇಲೆ ಆ ಡಬಲ್ ಕ್ರೋಶೆ ಒಳಗಡೆನೆ ನಾನು ಈ ಥರ ಒಂದು ಸ್ಟಿಚ್ ಹಾಕ್ತೀನಿ. ಅಗೇನ್ ಐ ಮೇಕ್ ಅ ಡಬಲ್ ಕ್ರೋಶೆ. ಈಗ ಆ ಡಬಲ್ ಕ್ರೋಶೆ ಸ್ಟಿಚ್ ಈ ಕಡೆ ಇಲ್ಲಿಗೆ ಇನ್ಸರ್ಟ್ ಮಾಡಿ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಸೇಮ್ 5 ಸ್ಟಿಚಸ್ ಹಾಕ್ತೀನಿ. ಸೇಮ್ ಸ್ಟಿಚಸ್ 5 ಟೈಮ್ಸ್ ಟು ದ ಸೇಮ್ ಸ್ಪೇಸ್. ಒನ್ 2 3 4 5 ಸ್ಟಿಚಸ್ ಆಯಿತು. ಈಗ ನೆಕ್ಸ್ಟ್ ಪಫ್ ಸ್ಟಿಚ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇದನ್ನೇ ನೀವು ಇವಾಗ ಕಂಪ್ಲೀಟ್ ರಿಪೀಟ್ ಮಾಡ್ತೀರಾ. ಈ ರೋ ಪೂರ್ತಿ ನೀವು ಇದನ್ನೇ ಇವಾಗ ರಿಪೀಟ್ ಮಾಡ್ತೀರಾ. ಈಗ ಬಾಟಮ್ ಪಾರ್ಟ್ ರೆಡಿ ಆಗಿದೆ. ನಾನು ಈ ಸ್ಟಿಚಸ್ ಆದಮೇಲೆ ಲಾಸ್ಟ್ ಸ್ಟಿಚ್ಗೆ ಸ್ಲಿಪ್ ಸ್ಟಿಚ್ ಮಾಡಿಕೊಂಡೆ. ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ದ ಬಾಟಮ್ ಪಾರ್ಟ್ ಇಸ್ ರೆಡಿ. ಇಲ್ಲಿ ನೋಡಿ, ನೀವು ಬೇಕಾದರೆ ಕಂಪ್ಲೀಟ್ ವೈಟ್ ಸೈಡ್ ನಾನು ಯೂಸ್ ಮಾಡ್ಬೋದು, ಅಥವಾ ಇಲ್ಲಿ ಪಿಂಕ್ ಆ್ಯಂಡ್ ವೈಟ್ ಇದೆ. ಸೊ ಈ ಶೇಡ್ನ ಇಲ್ಲಿ ಯೂಸ್ ಮಾಡ್ಬೋದು ಫ್ರಂಟ್ ಪಾರ್ಟ್ಗೆ, ಅಥವಾ ಪಿಂಕ್ನ ಮಧ್ಯೆ ಇಟ್ಟು ಆ ಕಡೆ ಈ ಕಡೆ ವೈಟ್, ಈ ಥರನೂ ನಾನು ಮಾಡ್ಬೋದು. ಬಟ್ ಐ ಪ್ರಿಫರ್ ದಿಸ್ ಪಿಂಕ್, ಒನ್ ಸೈಡ್ ಶೇಡ್ ಪಿಂಕ್ ಆ್ಯಂಡ್ ಅನದರ್ ಸೈಡ್ ಶೇಡ್ ವೈಟ್. ಸೊ ನಾನು ಈ ಥರ ಮಾಡ್ತಿದ್ದೀನಿ. ರೈಟ್ ಸೈಡ್ ಪಿಂಕ್ ಅಂದರೆ ಲೆಫ್ಟ್ ಸೈಡ್ ಪಿಂಕ್, ರೈಟ್ ಸೈಡ್ ವೈಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಲ್ ಬಿ ಅವರ್ ಫ್ರಂಟ್ ಪೋರ್ಷನ್ ಆ್ಯಂಡ್ ದಿಸ್ ಇಸ್ ಅವರ್ ಬ್ಯಾಕ್ ಪೋರ್ಷನ್. ಸೊ ಫ್ರಂಟ್ ಪೋರ್ಷನ್ಗೆ ನಾವಿವಾಗ ಫಸ್ಟ್ ಏನು ಮಾಡಬೇಕು ಅಂದರೆ, ಆ್ಯಸ್ ಯೂಶುವಲ್ ಸ್ಲಿಪ್ ನಾಟ್. ಸ್ಲಿಪ್ ನಾಟ್ ಮಾಡಿಕೊಂಡು ಇಲ್ಲಿ ಒಂದು ಕಡೆ ಯು ವಿಲ್ ಇನ್ಸರ್ಟ್ ಯಾವುದಾದ್ರೂ ಒಂದು ಸ್ಟಿಚ್ಗೆ ಯು ವಿಲ್ ಇನ್ಸರ್ಟ್ ದಿಸ್ ಆ್ಯಂಡ್ ದೆನ್ ಸ್ಟಾರ್ಟ್ ಮೇಕಿಂಗ್ single crochets. ಒಂದೊಂದೇ ಸ್ಟಿಚಸ್ ನೋಡ್ಕೊಂಡು ನಾವು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ನಾವು ಈ ಬಾಟಮ್ ಪೋರ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಲಿಪ್ ಸ್ಟಿಚಸ್ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿ ಇವಾಗ ಅಪ್ಪರ್ ಪೋರ್ಷನ್ ಮಾಡೋದಕ್ಕೂ ಸ್ಲಿಪ್ ಸ್ಟಿಚಸ್ ಮಾಡ್ತಾ ಇದ್ದೀವಿ.
ಓಕೆ, ಸ್ಲಿಪ್ ಸ್ಟಿಚಸ್ ಎಲ್ಲ ಮಾಡಾಯಿತು ನೋಡಿ, ಇಟ್ಸ್ ಡನ್. ಈಗ ನಾವೇನು ಮಾಡಬೇಕು ಅಂದರೆ ಮೆಷರ್ಮೆಂಟ್ ನೋಡ್ಕೋಬೇಕು. ಈಗ ಫ್ರಂಟ್ ಪೋರ್ಷನ್ಗೆ ನಾನು ಫಸ್ಟೇ ಹೇಳಿದ ಹಾಗೆ ಹಾಫ್ ಪಿಂಕ್ ಆ್ಯಂಡ್ ಹಾಫ್ ವೈಟ್ ಅಂತ ನಾನು ಡಿಸೈಡ್ ಮಾಡ್ತೀನಿ. ಸೊ ಇದು ಫ್ರಂಟ್ ಪೋರ್ಷನ್ಲಿ ಎಷ್ಟು ಕ್ಲಸ್ಟರ್ಸ್ ಬರುತ್ತೆ, ಫ್ರಂಟ್ಗೆ ಎಷ್ಟು ಕ್ಲಸ್ಟರ್ಸ್ ಬರುತ್ತೆ ಅಂತ ನಾವು ನೋಡ್ಕೋಬೇಕು. ಓವರ್ ಆಲ್ ಎಷ್ಟು ಕ್ಲಸ್ಟರ್ಸ್ ಇದೆ ಅಂತ ಫಸ್ಟ್ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಓವರ್ ಆಲ್ 25 ಕ್ಲಸ್ಟರ್ಸ್ ಇದೆ. ಸೊ ಫ್ರಂಟ್ ಪೋರ್ಷನ್ಗೆ ನಮಗೆ ಎಷ್ಟು ಕ್ಲಸ್ಟರ್ಸ್ ಬರುತ್ತೆ, ದಿಸ್ ವಿಲ್ ಬಿ ಅವರ್ ಫ್ರಂಟ್ ಪೋರ್ಷನ್. ಸೊ ಫ್ರಂಟ್ ಪೋರ್ಷನ್ಗೆ ನಮಗೆ ಓಕೆ, ಐ ಗೆಸ್ ಇದು ಯಾಕೋ ಹಾಫ್ ಆ್ಯಂಡ್ ಹಾಫ್ ಬರ್ತಾ ಇಲ್ಲ. ಸೊ ನಾನು ಈ ಥರನೇ ಮಾಡ್ತೀನಿ. ಮಿಡಲಲ್ಲಿ ಪಿಂಕ್ ಪಾರ್ಟ್ ಬರುತ್ತೆ ಆ್ಯಂಡ್ ಸೈಡ್ಸ್ ಎರಡು ವೈಟ್ ಪಾರ್ಟ್ ಬರುತ್ತೆ. ಸೊ ಈ ಥರ ಮಾಡಿದ್ರೆ ನಂಗೆ ಬೆಟರ್ ಆಗಿ ಸಿಗ್ತಾ ಇದೆ. ಸೊ ಐ ಥಿಂಕ್ ನಾನು ಇದನ್ನೇ ಮಾಡ್ತೀನಿ. ಯಾ, ನನಗೆ ಮಧ್ಯದಲ್ಲಿ ಪಿಂಕ್ ಪೋರ್ಷನ್ 1 2 3 4 5 ಕ್ಲಸ್ಟರ್ಸ್ ಇದೆ. 1 2 3 ಆ್ಯಂಡ್ 1 2 3. ವೈಟ್ 1 3 3 ಇದೆ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಈ ಕಡೆಯಿಂದ 1 2 3 4 5 6 7 8 9 10. ಓಕೆ, 10 11. ಸೊ ನನಗೆ ಫ್ರಂಟ್ ಪೋರ್ಷನ್, ಫ್ರಂಟ್ ಪಾರ್ಟ್ ಎಷ್ಟು ಬೇಕು ಅನ್ನೋದನ್ನು ವಿತ್ ದ ಹೆಲ್ಪ್ ಆಫ್ ಸ್ಟಿಚ್ ಮಾರ್ಕರ್ಸ್ ನಾನು ಮಾರ್ಕ್ ಮಾಡಿಟ್ಕೋತೀನಿ. ಇಲ್ಲಿರೋದ್ರಲ್ಲಿ ನನಗೆ ಯಾವ ಪೋರ್ಷನ್, ಇಲ್ಲಿಂದ ಫ್ರಂಟ್ ಸ್ಟಾರ್ಟ್ ಆಗಬೇಕು, ಇಲ್ಲಿಂದ ಫ್ರಂಟ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ. ಫ್ರಂಟ್ ಪೋರ್ಷನ್ಗೆ ಸ್ಟಿಚ್ ಮಾರ್ಕರ್ಸಲ್ಲಿ ಮಾರ್ಕ್ ಮಾಡಿಟ್ಕೋತೀನಿ. ಎಸ್, ನಾನೀಗ ಫ್ರಂಟಲ್ಲಿ ಈ ಥರ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಇಲ್ಲೇ ಕಟ್ ಮಾಡ್ತೀನಿ. ಇದಕ್ಕೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಅಲ್ಲಿ ಕಟ್ತೀಯ. ಇವಾಗ ಐ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್, ಫ್ರಮ್ ದಿಸ್ ಸ್ಟಿಚ್ ಮಾರ್ಕರ್. ಮತ್ತೆ ಸ್ಲಿಪ್ ನಾಟ್ ಹಾಕೋತೀನಿ. ಓಕೆ, ಇವಾಗ ನಾನು ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ವರ್ಕ್ ಮಾಡೋದಕ್ಕೆ. ಈಗ ನಾವು ಹಾಕಿರೋ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಒಳಗೂ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಸ್ಟಿಚ್ಚಿಂದ ವಿಲ್ ಸ್ಟಾರ್ಟ್ ಮೇಕಿಂಗ್ ಅ ಡಬಲ್ ಕ್ರೋಶೆ. ಇದೇ ಥರ ಫುಲ್ ಕಂಪ್ಲೀಟ್ ಇಲ್ಲಿವರೆಗೂ ಇಲ್ಲೇನು ಸ್ಟಿಚ್ ಮಾರ್ಕರಲ್ಲಿ ಮಾರ್ಕ್ ಮಾಡಿದ್ದೀವೋ ಅಲ್ಲಿವರೆಗೂ ವಿ ಹ್ಯಾವ್ ಟು ಮೇಕ್ ಅ ಡಬಲ್ ಕ್ರೋಶೆ. ಈಗ ನಾನು ಈ ಸ್ಟಿಚ್ ಮಾರ್ಕರ್ವರೆಗೂ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಲಾಸ್ಟ್ ಡಬಲ್ ಕ್ರೋಶೆ. ಎಸ್, ಈಗ ನಾನು ಈ ಸ್ಟಿಚ್ ಮಾರ್ಕರ್ ಏನು ಹಾಕ್ಕೊಂಡಿದ್ದೀನೋ ಅಲ್ಲಿವರೆಗೂ ಡಬಲ್ ಕ್ರೋಶೇಸ್ ಮಾಡಿದೆ. ಆಲ್ರೈಟ್, ನೌ ವಿ ಹ್ಯಾವ್ ಅವರ್ ಫ್ರಂಟ್ ಬೇಸ್. ಇಲ್ಲಿಂದ ನಮ್ಮ ಫ್ರಂಟ್ ಪೋರ್ಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಡಬಲ್ ಕ್ರೋಶೇಸಲ್ಲೂ ವಿಲ್ ಚೈನ್ 3 ಆ್ಯಂಡ್ ದೆನ್ ಟರ್ನ್ ಅವರ್ ವರ್ಕ್. ಈ ಡಬಲ್ ಕ್ರೋಶೆ ಸ್ಟಿಚಸ್ ಏನಿದೆಯೋ ಇದ್ರ ಬ್ಯಾಕ್ ಸ್ಟಿಚಸಲ್ಲಿ ವಿಲ್ ವರ್ಕ್. ಸೇಮ್ ನಾವು ಫಸ್ಟ್ ವೇಸ್ಟ್ ಬ್ಯಾಂಡ್ ಮಾಡೋದಕ್ಕೆ ಏನು ಮಾಡಿದ್ವೋ ಅದೇ ಸ್ಟಿಚಸ್ನ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀವಿ ಅಷ್ಟೇ ಫ್ರಂಟ್ ಪೋರ್ಷನ್ಗೆ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನಮ್ಮ ಮೆಷರ್ಮೆಂಟ್ ಪ್ರಕಾರ ನಮಗೆ ಫ್ರಂಟ್ ಪೋರ್ಷನ್ಗೆ 8 ಬೇಕು, ಅಂದರೆ ಇಷ್ಟು ಬೇಕು. ಫ್ರಂಟ್ ಲೆಂತ್ ಏನಿದೆ ಅದು ಇಷ್ಟು ಬೇಕು. ಸೊ ನಾನಿವಾಗ 5ವರೆಗೂ ಬಾಡಿ ಮಾಡ್ತೀನಿ. ಬಾಡಿದು ಪಾರ್ಟ್ ಏನಿದೆ ಅದನ್ನ 5ವರೆಗೂ ಮಾಡ್ತೀನಿ. ಆಮೇಲೆ ನೆಕ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. 5th ಸೆಂಟಿಮೀಟರಿಂದ ನಾನು ನೆಕ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದು ಹೇಗೆ ಮಾಡೋದು ಅಂತ ನಾನು ಕಂಪ್ಲೀಟ್ 5thವರೆಗೂ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಈಗ ನಾನು ಇಷ್ಟು ಡಬಲ್ ಕ್ರೋಶೇಸ್ ಹಾಕಿದ್ದೀನಿ.
ನಮಗೆ ಲೆಂತ್ 22, ನಾನು ಆಲ್ರೆಡಿ ಹೇಳಿದಾಗೆ 19 ಲೆಂತ್ ಬೇಕಾಗಿತ್ತು. ಸೊ ಇಲ್ಲಿ ನೋಡಿ 8, ಈ 8 ಇಲ್ಲಿಂದ ಬಾಟಮ್ ಪೋರ್ಷನ್ 19ವರೆಗೂ ಬಂದಿದೆ. 19 ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ಇವಾಗ ಅಪ್ಪರ್ ಪೋರ್ಷನ್ಗೆ 8ಇಂದ ಒಂದು 5 ಅಥವಾ ಒಂದು ಸ್ವಲ್ಪ ಉದ್ದ ಇರಲಿ, ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಸೊ ಒಂದು ಸ್ವಲ್ಪನೇ ಉದ್ದ ಇರಲಿ ಅಂತ ನಾನು ಹಿಂಗೆ ಮಾಡಿದ್ದೀನಿ. ಇದೊಂಚೂರು ಎಕ್ಸ್ಪ್ಯಾಂಡ್ ಆಗಿದೆ. ಸೊ 8 to 5 ಮಾಡೋಣ ಅಂತ ಅಂದ್ಕೊಂಡೆ. ಸೊ ಒಂದೊಂದು ಸ್ವಲ್ಪ 5.5 ಆಗಿದೆ. ಸೊ ಇಲ್ಲಿಂದ ನಾನು ನೆಕ್ ಪೋರ್ಷನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ ಹೀಗೆ ವಿ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಎಷ್ಟು ಸ್ಟಿಚಸ್ ಇದೆ ಅಂತ ನಾವು ಫಸ್ಟ್ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 divided by 2, that is 18. So 1 2 3 4 5 6 7 8 9 10 11 12 13 14 15 16 17 18. ಇಲ್ಲಿಗೆ 18th ಸ್ಟಿಚ್ ಈ ಸ್ಪೇಸ್ಗೆ ನಾನು ಸ್ಟಿಚ್ ಮಾರ್ಕರ್ನ ಹಾಕ್ತಾ ಇದ್ದೀನಿ. ಸೊ ಫ್ರಮ್ ದಿಸ್ ಇಸ್ ವೇರ್ ಆರ್ ನೆಕ್ ಸ್ಟಾರ್ಟ್ಸ್. ಅದನ್ನ ಹೇಗೆ ಮಾಡೋದು ಅಂದರೆ, ಈಗ ನಾವು ಇಲ್ಲಿಗೆ ನಮ್ಮ ಡಬಲ್ ಕ್ರೋಶೆ ಸ್ಟಿಚ್ ಎಂಡ್ ಆಗಿದೆ. ಆಸ್ ಯೂಶುವಲ್ ನಾವೇನು ಮಾಡ್ತೀವೋ ಅದೇ ಥರ 1 2 3. Now turn your work and then start doing your double crochets. ಈ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸಿಂದ ಈ ಸೆಕೆಂಡ್ ಸ್ಟಿಚ್ಗೆ ಬಂದಾಗ ನೀವೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಟಿಲ್ ಹಿಯರ್ ಯು ಹ್ಯಾವ್ ಟು ವರ್ಕ್ ಯೋರ್ ಡಬಲ್ ಕ್ರೋಶೆ. ನಾವೀಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನಮಗೆ 2 ಸ್ಟಿಚ್ ಉಳಿದಿದೆ. ಸೊ ಈ ಫಸ್ಟ್ ಸ್ಟಿಚ್ಗೆ ನಾನು ಡಬಲ್ ಕ್ರೋಶೆನ ಹೇಗೆ ಮಾಡ್ತೀನಿ ಅಂದರೆ, ಅಲ್ಲಿ ಇನ್ಸರ್ಟ್ ದ ಹೂಕ್ ಆ್ಯಂಡ್ ಪುಲ್ ಔಟ್ ದಿ ಯಾರ್ನ್ ಆ್ಯಂಡ್ ದೆನ್ ಯಾರ್ನ್ ಓವರ್ ಪುಲ್ ಥ್ರೂ 2. ಈ 2 ಲೂಪ್ಸ್ ಏನಿದೆ ಇದಕ್ಕೆ ನಾನು ದಾರನ ಎಳ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಸ್ಟಿಚ್ಗೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಲೂಪ್ಸ್ ಹಾಗೆ ಇರುತ್ತೆ. ಸೊ ನಾವು ಐ ಯಾರ್ನ್ ಓವರ್ ಆ್ಯಂಡ್ ಇನ್ಸರ್ಟ್ ಮೈ ಹೂಕ್ ಆ್ಯಂಡ್ ದೆನ್ ಪುಲ್ ಔಟ್ ದಿ ಯಾರ್ನ್ ಓವರ್ ಪುಲ್ ಥ್ರೂ 2. ನಾವು ಐ ಪುಲ್ ಥ್ರೂ ಆಲ್ ದ yarn over and pull through all the 3 loops. So ಇವಾಗ ಏನಾಗುತ್ತೆ ಅಂದರೆ, this thing you have to keep repeating every row. ನೀವು ನೆಕ್ಸ್ಟ್ ಏನೇನು ರೋಸ್ ಮಾಡ್ತೀರಾ ಅದೆಲ್ಲದಕ್ಕೂ ಈ ಎಡ್ಜಿಗೆ ಬಂದಾಗ ಈ ಥರ ಮಾಡಬೇಕಾಗತ್ತೆ. ಲಾಸ್ಟ್ 2 ಸ್ಟಿಚಸ್ಗೆ ನೀವು ಒಂದೇ 3 ಲೂಪ್ಸಿಂದ ದಾರನ ಎಳ್ಕೋಬೇಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ರೋ ಅಲ್ಲೂ ನಾನು ಇದೇ ಥರ ಮಾಡಿ ತೋರಿಸ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ. ಇಲ್ಲಿಂದ ನೀವು ಇವಾಗ ಏನು ಮಾಡ್ತಿರೋ ಸ್ಟಿಚ್ನ ಚೈನ್ 3, ಯು ವಿಲ್ ಟರ್ನ್ ಯುವರ್ ವರ್ಕ್. ನೀವು ಸೇಮ್ ಏನು ಸ್ಟಿಚಸ್ ಹಾಕ್ತಿದ್ರು ಅದೇ ಥರ ಇವಾಗ ಮಾಡ್ಕೊಂಡು ಹೋಗ್ತೀರಾ. ಯೂಶುವಲ್ ಸ್ಟಿಚಸ್ ಇಲ್ಲಿವರೆಗೂ ಅದೇ ಸೇಮ್ ರಿಪೀಟ್ ಆಗುತ್ತೆ. ಮತ್ತೆ ಇಲ್ಲಿಂದ ಮತ್ತೆ ವಾಪಸ್ ನೀವು ಇಲ್ಲಿಗೆ ಬರುವಾಗ ಸೇಮ್ ಥಿಂಗ್, ಲಾಸ್ಟ್ 2 ಲೂಪ್ಸ್ ಏನಿದೆ ಅದೆರಡನ್ನು ಸೇರಿಸಿ ಒಂದೇ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ನಾನು ಇವಾಗ ಹೇಗೆ ಹಾಕಿದ್ನೋ ಅದೇ ಥರ. ಈಗ ಈ ಎಂಡಿಗೆ ಬಂದಿದ್ದೀವಿ ನಾವು. ಸೊ ಈ ಎಂಡ್ ಸೇಮ್, ಏನು ಚೇಂಜಸ್ ಇಲ್ಲ. ಸೇಮ್ ಥಿಂಗ್, ಡಬಲ್ ಕ್ರೋಶೆ ಆ್ಯಂಡ್ ಅಗೇನ್ ಡಬಲ್ ಕ್ರೋಶೆ. ಈ ಥರ ಮಾಡಬೇಕು. ಈಗ ಚೈನ್ 3, ದೆನ್ ಟರ್ನ್ ಯೋರ್ ವರ್ಕ್. ಈಗ ಮತ್ತೆ ನೀವು ಇಲ್ಲಿವರೆಗೂ ಡಬಲ್ ಕ್ರೋಶೆ ಮಾಡ್ತೀರಾ. ಈ ಎಂಡ್ ಸ್ಟಿಚ್ ಏನಿದೆ, ಎಂಡ್ ಟು ಲಾಸ್ಟ್ 2 ಸ್ಟಿಚಸ್ ಏನಿದೆ, ಆ ಸ್ಟಿಚಸ್ಗೆ ಎರಡನ್ನೂ ಸೇರಿಸಿ ನೀವು ಒಂದೇ ಡಬಲ್ ಕ್ರೋಶೆ ಮಾಡ್ತೀರಾ. ಸೊ ಇದನ್ನ ನೀವು ಕಂಪ್ಲೀಟ್ ನಿಮಗೆ ಇವಾಗ ನಾವು ಮೆಷರ್ಮೆಂಟ್ ನೋಡಿರೋದು ನೋಡಿ, ಇಲ್ಲಿ 8 ಇದೆಲ್ಲ, 8ಇಂದ 1 ಇಲ್ಲಿವರೆಗೂ ಸೇಮ್ ಥಿಂಗ್ ಮಾಡ್ತಾ ಹೋಗ್ಬೇಕು. ಅವಾಗ ವಿ ಶೇಪ್ ಫಾರ್ಮ್ ಆಗುತ್ತೆ, ವಿ ನೆಕ್ ಫಾರ್ಮ್ ಆಗುತ್ತೆ. ಆಮೇಲೆ ಎಂಡಲ್ಲಿ ನಿಮಗೆ ಏನು ಸಿಗುತ್ತೋ ಸ್ಟ್ರ್ಯಾಪು ಅದನ್ನ ನೀವು ಕಂಟಿನ್ಯೂ ಮಾಡಿಕೊಂಡು ಬ್ಯಾಕಿಗೆ ಹೋಗ್ಬೇಕಾಗತ್ತೆ. ನಾನು ಇಲ್ಲಿವರೆಗೂ ಮಾಡಿ ಆಮೇಲೆ ಇಲ್ಲಿವರೆಗೂ ಬಂದ ಮೇಲೆ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ.
ಈಗ ಇದು ಕಂಪ್ಲೀಟ್ ಆಗಿದೆ ನೋಡಿ. ಸೊ ನಮಗೆ 8 ಈ ಲೆಂತ್ ಸಿಕ್ಕಿದೆ. ಸೊ ಇವಾಗಿಂದ ನಾವು ಈ ಬ್ಯಾಂಡನ್ನು ಕಂಟಿನ್ಯೂ ಮಾಡ್ತೀವಿ. ಇಷ್ಟೇ ಪೋರ್ಷನ್. ಇವಾಗ ನಾವೇನು ಲೆಸ್ ಅಥವಾ ಇನ್ಕ್ರೀಸ್ ಮಾಡೋದಾಗ್ಲಿ ಡಿಕ್ರೀಸ್ ಮಾಡೋದಾಗ್ಲಿ ಮಾಡಲ್ಲ. ನಮಗೆ ಈ ಕಡೆ ಸೈಡ್ ವಿ ಫಾರ್ಮ್ ಆಗಿದೆ ಆಲ್ರೆಡಿ. ಈ ಕಡೆ ಸೈಡ್ ವಿ ಫಾರ್ಮ್ ಆಗಿದೆ. ನಾವು ಸೇಮ್ ಥಿಂಗ್ ಈ ಸೈಡು ರಿಪೀಟ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಇವಾಗ ಇಲ್ಲೇನು ಈ ಸ್ಟ್ರಾಪ್ ಸಿಕ್ಕಿದೆ ನಮಗೆ, ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಐ ವಿಲ್ ಶೋ ಯು ಹೌ. 3 ಚೈನ್ ಸ್ಟಿಚ್ ಮಾಡ್ತೀವಿ. ಅಗೇನ್ ನಾವು ಯು ವಿಲ್ ಟರ್ನ್ ಯುವರ್ ವರ್ಕ್ ಆ್ಯಂಡ್ ದೆನ್ ಸ್ಟಾರ್ಟ್ ಡೂಯಿಂಗ್ ಡಬಲ್ ಕ್ರೋಶೇಸ್. ನೆಕ್ಸ್ಟ್ ರೌಂಡ್ ಅಷ್ಟೇ ಡಬಲ್ ಕ್ರೋಶೆ ಮಾಡ್ತೀರಾ. ಇಲ್ಲಿ ನೀವು ಯಾವುದೇ ರೀತಿ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಮಾಡೋಕ್ಕೆ ಹೋಗಲ್ಲ. ಸ್ಟಿಚಸ್ನ ಸೇಮ್ ರಿಪೀಟ್ ಮಾಡ್ತೀರಾ. ಎಲ್ಲಿವರೆಗೂ ಅಂದರೆ ಅಗೇನ್ ಬ್ಯಾಕಿಗೆ ನಿಮಗೆ ಇಲ್ಲಿಗೆ ಬ್ಯಾಕು ನೋಡಿ, ನನಗೆ ಎಲ್ಲಿ ಅದು ಬೇಕು ಆ ಸ್ಟ್ರ್ಯಾಪ್ ಅದನ್ನು ಸ್ಟಿಚ್ ಮಾರ್ಕರ್ಸಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಮತ್ತು ಇಲ್ಲೊಂದು ಹಾಕಿದ್ದೀನಿ. ಸೊ ಇಲ್ಲಿಂದ ಏನು ನಾನು ಸ್ಟ್ರ್ಯಾಪ್ ಮಾಡ್ಕೋತೀನೋ ಅದನ್ನು ಸೇಮ್ 8 ಸೆಂಟಿಮೀಟರ್ಸ್ ಮಾಡ್ತೀನಿ. ಆ 8 ಸೆಂಟಿಮೀಟರ್ಸ್ ಮಾಡಿದ ಸ್ಟ್ರ್ಯಾಪ್ ಏನಿದೆ ಅದನ್ನು ನಾನು ಇಲ್ಲಿಗೆ ಇನ್ಸರ್ಟ್ ಮಾಡ್ತೀನಿ, ಇಲ್ಲಿಗೆ ಜಾಯಿನ್ ಮಾಡ್ಕೋತೀನಿ. ಸೊ ಅದೇ ಥರ ಸೇಮ್ ಇಲ್ಲೂ ರಿಪೀಟ್ ಮಾಡ್ತೀನಿ. ಇಲ್ಲಿ ವಿ ಸ್ಟಿಚ್ ಆಗುತ್ತೆ, ಅಂದರೆ ವಿ ಫಾರ್ಮ್ ಆಗುತ್ತೆ ನೆಕ್ಕು. ಮತ್ತು ಇಲ್ಲಿ ಸಿಗೋ ಸ್ಟ್ರ್ಯಾಪ್ನ ಸೇಮ್ ಸ್ಟ್ರ್ಯಾಪ್ ಸಿಗುತ್ತೆ, ಇಲ್ಲೂ ಸೇಮ್ ಮೆಷರ್ಮೆಂಟ್ ಇಲ್ಲೂ ಸಿಗಬೇಕು ಸ್ಟಿಚಸ್ಸು. ಸೊ ಅದನ್ನು ನಾನು ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಅದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೋತೀನಿ. ಇಲ್ಲೇನು ಸ್ಟಿಚ್ ಮಾರ್ಕರ್ ಹಾಕಿದ್ದೀನೋ ಅಲ್ಲಿಗೆ ಜಾಯಿನ್ ಮಾಡ್ಕೋತೀನಿ. ಸೊ ಇದನ್ನು ಕಂಪ್ಲೀಟ್ ಮಾಡಿ ನಿಮಗೆ ನಾನು ಲಾಸ್ಟಲ್ಲಿ ಸಿಗ್ತೀನಿ. ಸೊ ಈಗ ನಾನು ಎಂಡ್ ಲಾಸ್ಟಲ್ಲಿದ್ದೀನಿ. ಓಕೆ, ನಾವು ದಿಸ್ ಇಸ್ ಡನ್. ಈಗ ನೋಡಿ ಇದು ಎಷ್ಟಾಗಿದೆ ಅಂತ ಹೇಳಿದ್ರೆ 16 8 + 8 16 ಇಂಚಸ್ ಬೇಕು. 16 ಸೆಂಟಿಮೀಟರ್ಸ್ ಬೇಕು. ಸೊ ಇದು 16 ಸೆಂಟಿಮೀಟರ್ಸ್ ಇದೆ. ಇವಾಗ ಈ ಸ್ಟ್ರ್ಯಾಪ್ ಏನಿದೆ ಇದನ್ನು ನಾನು ಬ್ಯಾಕ್ ಸೈಡ್ಗೆ ಜಾಯಿನ್ ಮಾಡ್ತೀನಿ. ಸೊ ನನಗೆ ಎಲ್ಲಿಗೆ ಜಾಯಿನ್ ಆಗಬೇಕು ಅಂದರೆ ಅದು ಇಲ್ಲಿಗೆ ಜಾಯಿನ್ ಆಗಬೇಕು. ಐ ಹ್ಯಾವ್ ಆಲ್ರೆಡಿ ಮಾರ್ಕ್ಡ್ ಇಟ್ ವಿತ್ ಹೆಲ್ಪ್ ಆಫ್ ಸ್ಟಿಚ್ ಮಾರ್ಕರ್. ಸೊ ನಾನು ಅದನ್ನು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೋದು ನೀವು. ಎಸ್, ನಾನು ಇದನ್ನು ಇಲ್ಲಿಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಜಾಯಿನ್ ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. This should be in between both the stitches. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈಗ ಈ ಕಡೆ ಸ್ಟಿಚ್ ನೋಡ್ಕೋಬೇಕು. ಯು ಶುಡ್ ಬಿ ವೆರಿ ಕೇರ್ಫುಲ್. ಈ ಸ್ಟಿಚ್ಚಿಂದ ಇನ್ಸರ್ಟ್ ಮಾಡಿ ಈ ಸ್ಟಿಚ್ಚಿಂದ ಹೊರಗೆ ತೆಗಿತೀನಿ. ಆ್ಯಂಡ್ ದೆನ್ ಯು ವಿಲ್ yarn over and pull out the yarn like this. ಈಗ the third stitch. ಸೊ ನೀವು ಹೀಗೆ ಜಾಯಿನ್ ಮಾಡಬೇಕು ಇದನ್ನು. ಸಿ, ಇವಾಗ ಇಲ್ಲಿಗೆ ನಾನು ಸ್ಲಿಪ್ ಸ್ಟಿಚ್ ಹಾಕ್ತೀನಿ.
ಟೈಟನ್ ದ ನಾಟ್. ಎಸ್, ಈ ಥರ ನೀವು ಇದನ್ನು ಜಾಯಿನ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಇಲ್ಲಿ ಸ್ಟ್ರ್ಯಾಪ್ ಇದೆ ಆ್ಯಂಡ್ ಫ್ರಂಟ್ ಪೋರ್ಷನ್ ಹಾಫ್ ರೆಡಿ ಇದೆ. ಇವಾಗ ಸೇಮ್ ಥಿಂಗ್ ನೀವು ಈ ಕಡೆನೂ ಮಾಡ್ಕೋಬೇಕು. ಈಗ ಲೆಫ್ಟ್ ಸೈಡ್ ಪೋರ್ಷನ್ ರೆಡಿ ಇದೆ. ಈಗ ರೈಟ್ ಸೈಡ್ಗೂ ನೀವು ಸೇಮ್ ಥಿಂಗ್ ರಿಪೀಟ್ ಮಾಡಬೇಕು. ನಾವು ದ ಡ್ರೆಸ್ ಇಸ್ ರೆಡಿ. ನೋಡಿ, ಫ್ರಂಟ್ ಪಾರ್ಟು ಮುಗ್ದಿದೆ, ಬ್ಯಾಕ್ ಸೈಡು ಅಷ್ಟೇ ಮುಗ್ದಿದೆ. ಬಟ್ ಇವಾಗ ಇದು ಎಕ್ಸ್ಟ್ರಾಸ್ ಇದೆಯಲ್ಲ, ಇದನ್ನೆಲ್ಲ ಹೇಗೆ ಕವರ್ ಮಾಡೋದು, ಇದನ್ನು ಹೇಗೆ ಹೈಡ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಥರ ಹೈಡ್ ಮಾಡಬೇಕು. ಸೊ ಇಲ್ಲೂ ಒಂದು ಎಕ್ಸ್ಟ್ರಾ ಇದೆ ಆ್ಯಂಡ್ ಇಲ್ಲೂ ಇದೆ. ಸೊ ಇದನ್ನು ಕವರ್ ಮಾಡಿ ನಾನು ನಿಮಗೆ ಆಮೇಲೆ ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಾವ್ ದ ಡ್ರೆಸ್ ಇಸ್ ರೆಡಿ. ಡ್ರೆಸ್ ಕಂಪ್ಲೀಟ್ ಆಗಿದೆ. ದಿಸ್ ಈಸ್ ದ ಬ್ಯಾಕ್ ಸೈಡ್, ದಿಸ್ ಈಸ್ ದ ಫ್ರಂಟ್ ಸೈಡ್. ಇಲ್ಲಿ ನೋಡಿ, ನೆಕ್ಕು ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ನನಗಂತೂ ತುಂಬ ಇಷ್ಟ ಆಯಿತು ದಿಸ್ ಡ್ರೆಸ್. ಇಟ್ ಟರ್ನ್ಡ್ ಔಟ್ ರಿಯಲಿ ಪ್ರಿಟಿ. ನಾನು ಆ್ಯಕ್ಚುಲಿ ಇಲ್ಲಿ ಬ್ಯಾಕ್ ಸೈಡ್ ಬೋ ಮಾಡೋಣ ಅಂತ ಅಂದ್ಕೊಂಡೆ, ಬ್ಯಾಕ್ ಸೈಡ್ ಬೋ ಅಥವಾ ಫ್ರಂಟ್ ಏನಾದರೂ ಡಿಸೈನ್ ಮಾಡೋಣ ಅಂತ. ಬಟ್ ಐ ಡೋಂಟ್ ಥಿಂಕ್ ಡಿಸೈನ್ ಮಾಡಿದ್ರೆ ಅಷ್ಟು ಲುಕ್ ಬರುತ್ತೆ ಅಂತ. ಇದು ಫ್ರಂಟ್ ಅಂತೂ ಇದು ಹೀಗೆ ಚೆನ್ನಾಗಿದೆ, ಬಿಕಾಸ್ ಈ ನೆಕ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಈ ಕಲರ್ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ. ಸೊ ನಾನು ಇಲ್ಲೇನು ಇಡಕ್ಕೆ ಹೋಗಲ್ಲ. ಆ್ಯಂಡ್ ಬ್ಯಾಕ್ ಲೆಟ್ ಮಿ ಸಿ, ಬೋ ಮಾಡಿ ನೋಡ್ತೀನಿ. ಇಫ್ ಇಟ್ ಲುಕ್ಸ್ ಗುಡ್ ಐ ಕೀಪ್ ಇಟ್, ಆರ್ ಎಲ್ಸ್ ಬೇಡ ಅಂತ ಡಿಸೈಡ್ ಮಾಡಿ. ಇದೇ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಇಟ್ಸ್ ಲುಕಿಂಗ್ ವೆರಿ ಪ್ರಿಟಿ. ಐ ಜಸ್ಟ್ ಲವ್ಡ್ ಇಟ್.